ಎಲ್ಲರಿಗೂ ನಮಸ್ಕಾರ. ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ದಾವಣಗೆರೆ ಹಾಗೂ ಕೇರಿಂಗ್ ವಿತ್ ಕಲರ್ಸ್ ಸಹಯೋಗದೊಂದಿಗೆ 2025-26ನೇ ಸಾಲಿನ ಶಿಕ್ಷಣ ಸಂಭ್ರಮದ ನವೆಂಬರ್ ತಿಂಗಳಿನ ವೆಬಿನಾರಿಗೆ ಸ್ವಾಗತವನ್ನು ಕೋರುತ್ತಾ ಈ ಒಂದು ಪ್ರಸ್ತುತಿಯನ್ನು ಶುರು ಮಾಡೋಣ. ನವೆಂಬರ್ ತಿಂಗಳ ಕ್ಲಿಷ್ಟಾಂಶಗಳು ಹೀಗಿವೆ. ತರಗತಿ 4 ದೈನಂದಿನ ಸಂದರ್ಭಗಳಲ್ಲಿ ಹಣದ ವಾಕ್ಯರೂಪದ ಸಮಸ್ಯೆಗಳನ್ನು ಪರಿಹರಿಸುವುದು. ತರಗತಿ 5 3 ಅಂಕಿಯ 2 ಸಂಖ್ಯೆಗಳ ಗುಣಾಕಾರ ಕ್ರಿಯೆಯಲ್ಲಿ ಆಗಬಹುದಾದ ಸಾಮಾನ್ಯ ತಪ್ಪುಗಳನ್ನು ಸರಿಪಡಿಸಿಕೊಳ್ಳುವುದು. ತರಗತಿ 6 ಭಿನ್ನರಾಶಿಗಳನ್ನು ಸಂಕ್ಷಿಪ್ತ ರೂಪದಲ್ಲಿ ಬರೆಯುವುದು. ತರಗತಿ 7 ಬೀಜೋಕ್ತಿಯ ಬೆಲೆಯನ್ನು ಕಂಡುಹಿಡಿಯುವುದು. ತರಗತಿ 4ರ ಕ್ಲಿಷ್ಟಾಂಶ ದೈನಂದಿನ ಸನ್ನಿವೇಶಗಳಲ್ಲಿ ಹಣದ ವಾಕ್ಯರೂಪದ ಸಮಸ್ಯೆಗಳನ್ನು ಪರಿಹರಿಸುವುದು. ನಾವು ಡೈಲಿ ಲೈಫಲ್ಲಿ ಉಪಯೋಗಿಸುವಂತಹ ಹಣದ ರೂಪಗಳು ಯಾವ್ಯಾವು ಅಂತ ನೋಡೋದಾದರೆ ನಾವು ನೋಟುಗಳಲ್ಲಿ ಬಳಸ್ತೇವೆ, ಹಾಗೆ ನಾಣ್ಯಗಳು ಅಂದರೆ ಕಾಯಿನ್ ಸ್ವರೂಪದಲ್ಲಿ ಕೂಡ ಬಳಸ್ತೇವೆ. ಭಾರತದಲ್ಲಿ ನಮ್ಮ ದೇಶದಲ್ಲಿ ಯಾವ ಯಾವ ಮುಖ ಬೆಲೆಗಳು ಅಂದರೆ ಡಿನಾಮಿನೇಷನ್ಸು ಸಹಜವಾಗಿ ಬಳಸ್ತೇವೆ ಅಂತ ನೋಡೋದಾದರೆ ನೋಟುಗಳಲ್ಲಿ ನೋಡೋಣ. 10 ರೂಪಾಯಿ, 20 ರೂಪಾಯಿ, 50 ರೂಪಾಯಿ ನೋಟುಗಳು ನಾವು ಬಳಸ್ತೇವೆ. ಅದೇ ರೀತಿ 100 ರೂಪಾಯಿ, 200 ರೂಪಾಯಿ, 500 ರೂಪಾಯಿ ನೋಟುಗಳನ್ನು ನಾವು ಬಳಸ್ತೇವೆ. ಕಾಯಿನ್ಸಲ್ಲಿ ಯಾವ್ಯಾವು ಸಾಮಾನ್ಯವಾಗಿ ಬಳಸ್ತೇವೆ ಅಂತ ನೋಡೋದಾದರೆ 1 ರೂಪಾಯಿ ಕಾಯಿನು, 2 ರೂಪಾಯಿ ಕಾಯಿನು, ಹಾಗೆ 5 ರೂಪಾಯಿ ಕಾಯಿನು ಇದ್ದಾವೆ. ಇನ್ನು 10 ರೂಪಾಯಿ, 20 ರೂಪಾಯಿ ಕಾಯಿನ್ ಕೂಡ ಇದ್ದಾವೆ. ಹಾಗೆ ಬೇರೆ ಬೇರೆ ರೀತಿ ಕಾಯಿನ್ಸ್ ಕೂಡ ನಮ್ಮ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬಿಡ್ತಾ ಇರುತ್ತೆ. ಬಟ್ ಸಾಮಾನ್ಯವಾಗಿ ನಾವು ಬಳಸುವಂಥ ಕಾಯಿನು ಮತ್ತು ನೋಟುಗಳನ್ನು ನಾವು ಇಲ್ಲಿ ನೋಡ್ತಾ ಇದ್ದೇವೆ. ಬೇರೆ ಬೇರೆ ದೇಶಗಳಲ್ಲಿ ಯಾವ್ಯಾವ ರೀತಿಯಾದಂತಹ ಒಂದು ಕರೆನ್ಸಿ ಅಥವಾ ಹಣವನ್ನು ನಾವು ನೋಡ್ಬೋದು ಅಂತಂದರೆ ಭಾರತದಲ್ಲಿ ಭಾರತೀಯ ರೂಪಾಯಿ ಅಥವಾ ಇಂಡಿಯನ್ ರುಪೀಸ್ ಅಂತ ಹೇಳ್ತೇವೆ. ಅದರ ಚಿಹ್ನೆ ಕೂಡ ನಾವು ನೋಡ್ಬೋದು, ಅದು ಒಂದು ಆರ್ ಸ್ವರೂಪದಲ್ಲಿ ಇದೆ. ಹಾಗೆ ಜಪಾನ್ನಲ್ಲಿ ಜಾಪನೀಸ್ ಯೆನ್ ಅಂತ ಇರುತ್ತೆ. ಅದೇ ರೀತಿ ರಷ್ಯಾದಲ್ಲಿ ರಷ್ಯನ್ ರುಬೆಲ್ ಅಂತ ಇರುತ್ತೆ. ಹಾಗೆ ಅಮೇರಿಕಾ USA ಯುನೈಟೆಡ್ ಸ್ಟೇಟ್ಸ್ ಡಾಲರ್ಸ್ ಅಂತ ಇರುತ್ತೆ. ಈ ಒಂದು ಕರೆನ್ಸಿಯ ಒಂದು ಬೆಲೆ ಆ ಒಂದು ದೇಶದ ಒಂದು ದೃಢತೆ, ಎಷ್ಟು ದೊಡ್ಡ ದೇಶ ಮತ್ತು ಎಷ್ಟು ಬಲಿಷ್ಠವಾದಂತಹ ದೇಶ ಅದು ಕೂಡ ಈ ಕರೆನ್ಸಿ ಡಿಸೈಡ್ ಮಾಡುತ್ತೆ. ಹಾಗಾಗಿ ನಮ್ಮ ಜಗತ್ತಿನ ದೊಡ್ಡಣ್ಣ ಅಂತ ನಾವೇನು ಹೇಳ್ತೇವೋ ಅಮೇರಿಕಾ, ಅವರ ಒಂದು ಕರೆನ್ಸಿ ಯುನೈಟೆಡ್ ಸ್ಟೇಟ್ಸ್ ಡಾಲರ್ಸ್ ತುಂಬ ಸ್ಟ್ರಾಂಗ್ ಆಗಿದೆ. ಹಾಗಾಗಿ ನಾವು ನಮ್ಮ ಜಗತ್ತಿನ ದೊಡ್ಡಣ್ಣ ಅಂತ ನಾವು ಅದನ್ನು ಕರಿತೇವೆ. ನೆಕ್ಸ್ಟ್ ನಮಗೆ ಇಂಪಾರ್ಟೆಂಟಾಗಿ ನಾವು ಏನು ನೆನ್ಪಿಟ್ಕೊಳ್ಬೇಕು ಅಂತಂದರೆ ರೂಪಾಯಿಯಿಂದ ಪೈಸೆಗೆ ಪರಿವರ್ತಿಸುವುದು. ರೂಪೀಸ್ ಟು ಪೈಸೆ ಕನ್ವರ್ಷನ್ ಅಂದರೆ 1 ರೂಪಾಯಿ 100 ಪೈಸೆಗೆ ಸಮ ಎನ್ನುವಂಥ ಒಂದು ಕನ್ವರ್ಷನನ್ನು ನಾವು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಲಿಕ್ಕೆ, ಈ ಹಣದ ಕನೆಕ್ಟೆಡ್ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಲಿಕ್ಕೆ ಬೇಕಾಗಿರುವಂತಹ ಒಂದು ಅಂಶ. ಈಗ ನಾವು ಹಣದ ವಾಕ್ಯರೂಪದ ಸಮಸ್ಯೆಗಳನ್ನು ನೋಡೋಣ. ಮುರಳಿಯು ಪ್ರತಿ ವಾರ ತನ್ನ ಸ್ಕೂಟರ್ಗೆ ಪೆಟ್ರೋಲನ್ನು ಹಾಕಿಸುತ್ತಾನೆ. ಪೆಟ್ರೋಲ್ಗಾಗಿ 2 ವಾರಗಳ ಕಾಲ ಪಾವತಿಸಿದ ಹಣವನ್ನು ಕ್ರಮವಾಗಿ ರೂಪಾಯಿ 45.56 ಮತ್ತು ರೂಪಾಯಿ 45.68 ಎಂದು ನಮೂದಿಸುತ್ತಾನೆ. ಹಾಗಾದರೆ ಮುರಳಿಯು ಒಟ್ಟು ಎಷ್ಟು ಹಣವನ್ನು ಪಾವತಿಸಿದನು ಎಂಬುವಂಥದ್ದು ಪ್ರಶ್ನೆ. ಈ ಒಂದು ಪ್ರಶ್ನೆಗೆ ನಾವು ಉತ್ತರವನ್ನು ಹುಡುಕ್ತಾ ಹೋಗಬೇಕಿದ್ರೆ ಮೊದಲನೇದಾಗಿ 2 ವಾರಗಳ ಕಾಲ ಹಾಕಿಸಿರುವಂಥ ಒಂದು ಪೆಟ್ರೋಲ್ ಎಷ್ಟು ದುಡ್ಡನ್ನು ಹಾಕಿಸಿದ್ದಾನೆ ಮುರಳಿಯು ಅಂತ ನಾವು ನೋಡಬೇಕು. ಮೊದಲನೇ ವಾರ ಎಷ್ಟು ಹಾಕ್ತಾನೆ? 45.56 ರೂಪಾಯಿ ಆಗುವಷ್ಟು ಒಂದು ಪೆಟ್ರೋಲನ್ನು ಹಾಕಿಸಿದ್ದಾನೆ. ಹಾಗೆ 2ನೇ ವಾರ 45.68 ರೂಪಾಯಿ ಆಗುವಷ್ಟು ಪೆಟ್ರೋಲನ್ನು ಹಾಕಿಸಿದ್ದಾನೆ ಅಂತ ಅಂದ್ಕೊಳ್ಳೋಣ. ಸೊಲ್ಯೂಷನ್ ನೋಡೋಣ, ಪರಿಹಾರವನ್ನು. ಮೊದಲನೇ ವಾರ ಮುರಳಿಯು ಪಾವತಿಸಿದ ಹಣ ನಾವು ನೋಡಿದ್ದೇವೆ, ಅದು ರೂಪಾಯಿ 45.56. ಹಾಗೆ 2ನೇ ವಾರ ಎಷ್ಟು ಪಾವತಿಸಿದ ಹಣವನ್ನು ಅಂತ ನೋಡಿದ್ರೆ ರೂಪಾಯಿ 45.68. ಒಟ್ಟು ಪಾವತಿಸಿದ ಹಣವನ್ನು ನಮಗೆ ಬೇಕಾದಾಗ ಈ 2 ದುಡ್ಡನ್ನು, ಮೊದಲನೇ ವಾರ ಎಷ್ಟು ಪಾವತಿಸಿದ ಹಾಗೆ 2ನೇ ವಾರ ಎಷ್ಟು ಪೇ ಮಾಡ್ದ, ಅದು ಎರಡನ್ನು ನಾವು ಕೂಡಿಸ್ಬೇಕು. ಆವಾಗ ನಮಗೆ ಆನ್ಸರ್ ಸಿಗುತ್ತೆ. ಸೊ ಇದನ್ನು ಹೇಗೆ ಕೂಡಿಸೋದು ಅಂತ ನೋಡ್ತಾ ಹೋಗೋದಾದರೆ ಒಂದು ಕೋಷ್ಟಕದಲ್ಲಿ ಟೇಬಲಲ್ಲಿ ರೂಪಾಯಿಯನ್ನು ರೂಪಾಯಿ ಕೆಳಗೆ ಬರ್ಕೊಳ್ಳೋಣ. ಅದೇ ರೀತಿ ಪೈಸೆಗಳನ್ನು ಪೈಸೆ ಕೆಳಗಡೆ ಬರ್ಕೊಳ್ಳೋಣ. ಈ ರೀತಿ ಬರ್ಕೊಂಡಾಗ ನಮಗೆ ಕನ್ಫ್ಯೂಷನ್ಸು ಬಹಳ ಕಮ್ಮಿ ಆಗುತ್ತೆ ಮತ್ತು ಸಾಲ್ವ್ ಮಾಡಲಿಕ್ಕೂ ತುಂಬ ಈಸಿ ಆಗುತ್ತೆ. ಹಾಗಾಗಿ 45 ಮತ್ತು 45 ರೂಪಾಯಿ ಕಾಲಮ್ನಲ್ಲಿ ಬರ್ಕೊಳ್ಳೋಣ. ಹಾಗೆ ಪೈಸೆಗಳನ್ನು ಪೈಸೆ ಕಾಲಮ್ನಲ್ಲಿ 56 ಮತ್ತು 68 ಸಪ್ರೇಟ್ ಕಾಲಮಲ್ಲಿ ಬರ್ಕೊಂಡು ಇವಾಗ ನಾವು ಆ್ಯಡ್ ಮಾಡೋಣ. ಪೈಸೆ ಕಾಲಮ್ನಲ್ಲಿ ಇರುವಂಥ ಒಂದು ಬಿಡಿ ಸ್ಥಾನದಲ್ಲಿರುವಂಥ ಅಂಕಿಗಳು 6 ಮತ್ತು 8.
ಇವನ್ನ ಕೂಡಿಸಿದ್ರೆ ನಮಗೆ 14 ಸಿಗುತ್ತೆ. 1 ದಶಕವಾಗಿ ತಗೊಂಡು ಹೋಗೋಣ 10ನೇ ಸ್ಥಾನಕ್ಕೆ, 4 ಹಾಗೆ ನಾವು ಬರಿಬಹುದು. ಅದೇ ರೀತಿ ನಮಗೆ ಇವಾಗ 10ನೇ ಸ್ಥಾನದಲ್ಲಿರುವಂತಹ ಅಂಕಿಗಳು 5, 6 ಮತ್ತು ದಶಕ 1 ಇದೆ. ಅವು ಎಲ್ಲವನ್ನ ನಾವು ಕೂಡಿಸಿದ್ರೆ ನಮಗೆ ಏನು ಸಿಗುತ್ತೆ? 12 ಅಂತ ಸಿಗುತ್ತೆ. ಸೊ 12ರಲ್ಲಿ 2ನ ಅಂಕಿಯನ್ನು ನಾವು 10ನೇ ಸ್ಥಾನದಲ್ಲಿ ಅಂದರೆ ಪೈಸೆ ಕಾಲಮ್ನಲ್ಲಿರುವಂತಹ 10ನೇ ಸ್ಥಾನದಲ್ಲಿ ಉಳಿಸ್ಕೊಂಡು ಒಂದು ಸಂಖ್ಯೆಯನ್ನು ನಾವು ರುಪಿ ಕಾಲಮ್ಗೆ ದಶಕವಾಗಿ ತಗೊಂಡು ಹೋಗಿ ಇವಾಗ ಇರುವಂತಹದ್ದು ನಮಗೆ ರುಪಿ ಕಾಲಮ್ನಲ್ಲಿ ಇರುವಂತಹ ಒಂದು ಯೂನಿಟ್ಸ್ ಪ್ಲೇಸು, ಒಂದು ಬಿಡಿ ಸ್ಥಾನದಲ್ಲಿರುವಂಥ ಅಂಕಿಗಳು 5, 5 ಮತ್ತು ದಶಕ 1 ಇದೆ. ಇವು 3 ಅಂಕಿಗಳನ್ನು ಕೂಡಿದರೆ ನಮಗೆ 11 ಅಂತ ಬರುತ್ತೆ. ಸೊ 1 ದಶಕವಾಗಿ ತಗೊಂಡು ಹೋಗೋಣ, ಮತ್ತು ಇರುವಂತಹ ಇನ್ನೊಂದು 1 ಹಾಗೆ ಇರಿಸೋಣ. 4, 4 ಮತ್ತು 1 ಅವು ಎಲ್ಲದರನ್ನ ಕೂಡಿಸಿದ್ರೆ ನಮಗೆ 9 ಅಂತ ಸಿಗುತ್ತೆ. ಸೊ ಇಲ್ಲಿ ಸಿಗುವಂತಹ ಫೈನಲ್ ಆನ್ಸರ್ ಏನಾಗಿರುತ್ತೆ ಅಂದರೆ ರೂಪಾಯಿ 91.24 ಅಂತ ಹೇಳ್ಬೋದು, ಅಥವಾ 91 ರೂಪಾಯಿ 24 ಪೈಸೆ ಅಂತ ಕೂಡ ಹೇಳ್ಬೋದು. ಈಗ ಮತ್ತೊಂದು ಉದಾಹರಣೆ ನೋಡೋಣ. ನಯನಾಳ ಬ್ಯಾಂಕ್ ಖಾತೆಯಲ್ಲಿ ರೂಪಾಯಿ 95.25 ಇತ್ತು. ನಯನಾಳು ರೂಪಾಯಿ 85.69 ವಿದ್ಯುತ್ ಬಿಲ್ಗಾಗಿ ಕಟ್ಟಬೇಕಾಗಿದೆ. ವಿದ್ಯುತ್ ಬಿಲ್ ಪಾವತಿಸಿದ ನಂತರ ನಯನಾಳ ಖಾತೆಯಲ್ಲಿ ಎಷ್ಟು ಹಣ ಉಳಿಯುತ್ತದೆ ಎಂಬುದಂಥದ್ದು ಪ್ರಶ್ನೆ. ಸೊ ಇದಕ್ಕೆ ಸೊಲ್ಯೂಷನ್ ನೋಡೋದಾದರೆ ಬ್ಯಾಂಕ್ ಖಾತೆಯಲ್ಲಿ ಇರುವಂತಹ ಒಂದು ಹಣ 95.25. ಅದೇ ರೀತಿ ಎಷ್ಟು ಬಿಲ್ಲನ್ನು ಕಟ್ಟಬೇಕು ನಯನ ಅಂತ ನೋಡೋದಾದರೆ 85.69 ಇದೆ. ಸೊ ಇವು ಎರಡರ ಒಂದು ವ್ಯತ್ಯಾಸ, ವ್ಯವಕಲನ ನಮಗೆ ಆನ್ಸರ್ ಕೊಡುತ್ತೆ. ಅಂದರೆ ರೂಪಾಯಿ 95.25 ಮೈನಸ್ ರೂಪಾಯಿ 85.69 ನಾವು ಮಾಡಬೇಕು. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಒಂದು ರೂಪಾಯಿ ಕಾಲಮ್ನಲ್ಲಿ ರೂಪಾಯಿಗಳನ್ನು ಬರ್ಕೊಳ್ಳೋದು, ಹಾಗೆ ಪೈಸೆ ಕಾಲಮ್ನಲ್ಲಿ ಪೈಸೆಗಳನ್ನು ಈ ರೀತಿ ಕೋಷ್ಟಕ ರೂಪದಲ್ಲಿ ಬರ್ಕೊಂಡ್ರೆ ತುಂಬ ಸುಲಭವಾಗುತ್ತೆ. ಬಿಡಿ ಸ್ಥಾನದಲ್ಲಿರುವಂತಹ ಒಂದು ಅಂಕಿಗಳು 5 ಮತ್ತು 9. 5ರಿಂದ 9 ಕಳೀಲಿಕ್ಕೆ ಸಾಧ್ಯವಾಗೋದಿಲ್ಲ. ಹಾಗಾಗಿ ನಾವು ಬಾರೋ ಮಾಡಬೇಕು, ದಶಕವನ್ನು ತಗೊಳ್ಬೇಕು. ಎಲ್ಲಿಂದ ದಶಕವನ್ನು ತಗೊಳ್ಳೋಣ? 10ನೇ ಸ್ಥಾನದಿಂದ ನಾವು ದಶಕವನ್ನು ಪಡೆಯೋಣ. 10ನೇ ಸ್ಥಾನದಿಂದ ನಾವು ದಶಕವನ್ನು ಪಡೆದುಕೊಂಡು 15ರಿಂದ 9 ಕಳೆದ್ರೆ ನಮಗೆ 6 ಸಿಗುತ್ತೆ. ಇದೇ ರೀತಿ 1ರಿಂದ 6 ಕಳೀಲಿಕ್ಕೆ ಸಾಧ್ಯವಿಲ್ಲ. ಇಲ್ಲಿ ನಾವು ಏನು ಮಾಡಬೇಕು ಅಂದರೆ ರೂಪಾಯಿ ಕಾಲಮ್ನಿಂದ ನಾವು ರೂಪಾಯಿಯನ್ನು ಪೈಸೆಗೆ ಪರಿವರ್ತಿಸಬೇಕು. ಅಂದರೆ 1 ರೂಪಾಯಿ 100 ಪೈಸೆಗೆ ಸಮ ಎನ್ನುವಂಥದ್ದು ಗೊತ್ತಿದೆ. ಆ ರೀತಿ ನಾವು ರೂಪಾಯಿಯನ್ನು ಪೈಸೆಗೆ ಪರಿವರ್ತನೆ ಮಾಡಿಕೊಂಡು ನಾವಿಲ್ಲಿ ತಗೊಳ್ಬೇಕು, ದಶಕವನ್ನು ಪಡಿಬೇಕು. ಬಿಡಿ ಸ್ಥಾನದಲ್ಲಿರುವಂತಹ ರೂಪಾಯಿಯಿಂದ ದಶಕವನ್ನು ಪಡೆದುಕೊಂಡು ಇವಾಗ ನಾವು ಸಾಲ್ವ್ ಮಾಡಬಹುದು. 11ರಿಂದ 6 ನಾವು ಕಳೀಲಿಕ್ಕೆ ಸಾಧ್ಯ, ಹಾಗಾಗಿ ನಮಗೆ 5 ಅಂತ ಸಿಗುತ್ತೆ. ಅದೇ ರೀತಿ 4ರಿಂದ 5 ಕಳೀಲಿಕ್ಕೆ ಸಾಧ್ಯವಾ? ಇಲ್ಲ. ಹಾಗಾಗಿ 10ನೇ ಸ್ಥಾನದಿಂದ ರೂಪಾಯಿ ಕಾಲಮ್ನಲ್ಲಿರುವಂಥ 10ನೇ ಸ್ಥಾನದಿಂದ 1 ದಶಕವಾಗಿ ಪಡೆದುಕೊಂಡು 14 ಮೈನಸ್ 5 ನಮಗೆ 9 ಸಿಗುತ್ತೆ. 8 ಮೈನಸ್ 8 ನಮಗೆ 0 ಕೊಡುತ್ತೆ. ಹಾಗಾಗಿ ಇಲ್ಲಿ ಇರುವಂತಹ ಫೈನಲ್ ಆನ್ಸರ್ ವಿದ್ಯುತ್ ಬಿಲ್ ಪಾವತಿಸಿದ ನಂತರ ನಯನಾಳ ಬ್ಯಾಂಕ್ ಖಾತೆಯಲ್ಲಿರುವಂಥ ಹಣ ಎಷ್ಟು ಅಂತ ನೋಡಿದ್ರೆ 9 ರೂಪಾಯಿ 56 ಪೈಸೆ, ಅಥವಾ ರೂಪಾಯಿ 9.56 ಅಂತ ನಾವಿಲ್ಲಿ ಹೇಳ್ಬೋದು. ಹಾಗಾಗಿ ಹಣದ ಒಂದು ವಾಕ್ಯ ರೂಪದ ಸಮಸ್ಯೆಗಳು ಅಥವಾ ನಾವು ಹಣದ ಅಡಿಷನ್ ಮತ್ತು ಸಬ್ಟ್ರಾಕ್ಷನ್ ಬಂದಾಗ ಯಾವ್ಯಾವ ಅಂಶಗಳನ್ನು ನಾವು ನೆನ್ಪಿಟ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಅಂತ ನೋಡೋಣ. ಸಂಖ್ಯೆಗಳ ಸಂಕಲನ ಅಥವಾ ವ್ಯವಕಲನ ಮಾಡಿದಂತೆಯೇ ಹಣದ ಸಂಕಲನ ಅಥವಾ ವ್ಯವಕಲನ ಮಾಡಬಹುದು. ಪೈಸೆ ಅಂಕಣದಲ್ಲಿ ಪೈಸೆಯನ್ನು ಬರ್ಕೊಳ್ಳೋದು, ಅದೇ ರೀತಿ ರೂಪಾಯಿ ಅಂಕಣದಲ್ಲಿ ರೂಪಾಯಿಯನ್ನು ಬರ್ಕೊಳ್ಳೋದು. ಪೈಸೆಯನ್ನು ಪೈಸೆ ಜೊತೆ ಕೂಡಿಸೋದು ಅಥವಾ ಕಳೆಯೋದು, ಹಾಗೆ ರೂಪಾಯಿಯನ್ನು ರೂಪಾಯಿ ಜೊತೆ ಕೂಡಿಸೋದು ಅಥವಾ ಕಳೆಯೋದು. ಪೈಸೆಯನ್ನು ಪೈಸೆ ಜೊತೆ ಕೂಡಿದಾಗ ಮೊತ್ತ 100 ಪೈಸೆ ಅಥವಾ ಅದಕ್ಕಿಂತ ಹೆಚ್ಚಾದಾಗ ಅದನ್ನು ರೂಪಾಯಿಗೆ ಪರಿವರ್ತಿಸುವುದು. ಪೈಸೆಯನ್ನು ಪೈಸೆ ಜೊತೆ ಕಳೆಯುವಾಗ ಅಗತ್ಯವಿದ್ದಲ್ಲಿ ರೂಪಾಯಿಯನ್ನು ಪೈಸೆಗೆ ಪರಿವರ್ತಿಸಿ ರೂಪಾಯಿ ಅಂಕಣದಿಂದ ದಶಕವನ್ನು ಪಡೆಯೋದು. ಇವೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ನೆನ್ಪಿಟ್ಕೊಳ್ಬೋದು. ಸೊ ಅಡಿಷನ್ ಆ್ಯಂಡ್ ಸಬ್ಟ್ರಾಕ್ಷನ್ ಆಫ್ ಮನಿ ಬಂದಾಗ ಇವೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ನೆನ್ಪಿಟ್ಕೊಳ್ಳೋದು ಬಹಳ ಅಗತ್ಯವಿದೆ. ಈಗ ಮತ್ತೊಂದು ಉದಾಹರಣೆಯನ್ನು ತಗೊಳ್ಳೋಣ. ರಾಮಣ್ಣ ತನ್ನ ಮಗ ಸೋಮನಿಗೆ ಪ್ರತಿ ತಿಂಗಳು ಖರ್ಚಿಗಾಗಿ 75 ರೂಪಾಯಿಯನ್ನು ಕೊಡುತ್ತಿದ್ದರು. ಅದರಲ್ಲಿ ಸೋಮು ರೂಪಾಯಿ 35 ಹಣವನ್ನು ಉಳಿಸಿದರೆ ವರ್ಷದ ಕೊನೆಯಲ್ಲಿ ಅವನ ಬಳಿ ಉಳಿಯುವಂತಹ ಹಣ ಎಷ್ಟು ಎಂಬುದಂಥದ್ದು ಪ್ರಶ್ನೆ.
ಇದಕ್ಕೆ ಒಂದು ಪರಿಹಾರ ಹೇಗೆ ಸಾಲ್ವ್ ಮಾಡಬಹುದು ಅಂತ ನೋಡೋದಾದರೆ, ಮೊದಲನೇದಾಗಿ ಪ್ರತಿ ತಿಂಗಳು ಸೋಮು ಉಳಿಸಿರುವಂಥ ಒಂದು ಹಣ ಅದೆಷ್ಟು? 35. ವರ್ಷದ ಕೊನೆಯಲ್ಲಿ ಸೋಮು ಬಳಿ ಉಳಿಯುವಂತಹ ಒಂದು ಹಣ ಎಷ್ಟು ಅಂತ ನೋಡೋದಾದರೆ ರೂಪಾಯಿ 35 ಇಂಟು 12. ಇಲ್ಲಿ 12 ನಾವು ಯಾಕೆ ಮಾಡಿದ್ವಿ? ಯಾಕೆ ಅಂತಂದ್ರೆ ಒಂದು ವರ್ಷದಲ್ಲಿ 12 ತಿಂಗಳಿರುತ್ತೆ. ಎಷ್ಟು ಬರುತ್ತೆ ಅಂತ ನೋಡೋದಾದರೆ 420 ರೂಪಾಯಿ ಬರುತ್ತೆ. ಇದನ್ನು ಮಾನಸಿಕವಾಗಿ ಲೆಕ್ಕಾಚಾರ ಮಾಡಬೇಕು ಅಂತಂದರೆ 35 ಇಂಟು 12 ಅಂತ ಬರ್ಕೊಳ್ತೇವೆ. ಆ ಒಂದು 12ಅನ್ನು 10 + 2 ಅಂತ ಮನಸ್ಸಿನಲ್ಲೇ ಸ್ಪ್ಲಿಟ್ ಮಾಡಿಕೊಂಡ್ರೆ 35 ಇಂಟು 10 350 ಅಂತ ಸುಲಭವಾಗಿ ಬರಿಬೋದು. ಅದೇ ರೀತಿ 35 ಇಂಟು 2 70 ಅಂತ ನಾವು ಮನಸ್ಸಿನಲ್ಲಿ ಈಸಿಯಾಗಿ ಇಟ್ಕೊಳ್ಬೋದು, ನೆನ್ಪಿಟ್ಕೊಳ್ಬೋದು. ಈಗ 350 + 70 ಈ ಎರಡನ್ನು ನಾವು ಆ್ಯಡ್ ಮಾಡಿಬಿಟ್ರೆ ನಮಗೆ 420 ರೂಪಾಯಿ ಅಂತ ಸಿಗುತ್ತೆ. ಸೊ ಮೆಂಟಲ್ ಕ್ಯಾಲ್ಕುಲೇಷನ್ಸ್ ಹೇಗೆ ಮಾಡ್ಬೋದು ಅಂತ ನಾವು ಇಲ್ಲಿ ನಂಬರನ್ನು ಸ್ಪ್ಲಿಟ್ ಮಾಡಿ ನಾವು ಈಸಿಲಿ ಮಾಡಬಹುದು. ಅದೇ ರೀತಿ ಒಂದು ಎಕ್ಸ್ಟ್ರಾ ಎಡಿಷನ್ಸ್ ನಾವು ಈ ಒಂದು ಪ್ರಶ್ನೆಗೆ ಆ್ಯಡ್ ಮಾಡ್ತಾ ಹೋಗ್ಬೋದು. ಯಾವ ರೀತಿಯಲ್ಲಿ? ಅರ್ಧ ವರ್ಷದಲ್ಲಿ ಸೋಮು ಬಳಿ ಎಷ್ಟು ಹಣ ಉಳಿಯುತ್ತೆ ಎನ್ನುವಂತಹ ಪ್ರಶ್ನೆಯನ್ನು ಎಕ್ಸ್ಟ್ರಾ ಸೇರಿಸ್ಬೋದು ಈ ಒಂದು ಪ್ರಶ್ನೆಗೆ. ಆ ಥರ ಸೇರಿಸಿದಾಗ ಇದನ್ನು ಹೇಗೆ ಸಾಲ್ವ್ ಮಾಡ್ಬೋದಪ್ಪ ಅಂತ ನೋಡೋದಾದರೆ, ಒಂದು 420 ರೂಪಾಯಿ ಇದೆ, ಅದು ಒಂದು ವರ್ಷಕ್ಕೆ ಸೇವ್ ಮಾಡುವಂಥ ಒಂದು ಹಣ. ಅರ್ಧ ವರ್ಷಕ್ಕೆ ಅಂತಂದರೆ /2 ಮಾಡಿಬಿಡ್ಬೋದು. ಸೊ 420 /2 ನಮಗೆ 210 ರೂಪಾಯಿ ಅಂತ ಸಿಗುತ್ತೆ. ಅಥವಾ ಬೇರೆ ರೀತಿಯಲ್ಲಿ ಮಾಡೋದು ಅಂತಂದರೆ 35 ಇಂಟು 6. ಯಾಕೆ ಅಂತಂದರೆ ಒಂದು ಅರ್ಧ ವರ್ಷ ಅಂತಂದರೆ 6 ತಿಂಗಳ. ಸೊ 35 ಇಂಟು 6 ಅಂತ ನಾವು ಮಾಡಿದ್ರೆ 210 ರೂಪಾಯಿ ನಮಗೆ ಮತ್ತೊಂದು ರೀತಿಯಲ್ಲಿ ಕೂಡ ಸಿಗುತ್ತೆ. ಸೊ ಭಾಗಾಕಾರ ರೂಪದಲ್ಲಿಯೂ ಇದನ್ನು ಸಾಲ್ವ್ ಮಾಡ್ಬೋದು, ಮಲ್ಟಿಪ್ಲೈ ಮಾಡಿ ಕೂಡ ಸಾಲ್ವ್ ಮಾಡ್ಬೋದು. ಈ ರೀತಿ ಎಕ್ಸ್ಟ್ರಾ ಅಡಿಷನ್ಸ್ ಒಂದು ವರ್ಡ್ ಪ್ರಾಬ್ಲಮ್ ಕೊಟ್ಟಿರ್ತಾರೆ, ಆ ಒಂದು ವರ್ಡ್ ಪ್ರಾಬ್ಲಮ್ ಸಾಲ್ವ್ ಮಾಡಿ ಆದಮೇಲೆ ಅದಕ್ಕೆ ಏನು ಎಕ್ಸ್ಟ್ರಾ ಸೇರಿಸಿ ಆ ಪ್ರಾಬ್ಲಮನ್ನು ಎಕ್ಸ್ಟೆಂಡ್ ಮಾಡ್ಬೋದು ಅಂತ ನೀವು ಕೂಡ ಯೋಚನೆ ಮಾಡ್ಬೋದು. ಈಗ ಒಂದು ಸಮೀಕ್ಷಾ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ: ರೂಪಾಯಿ 64.26 ಪ್ಲಸ್ ಡ್ಯಾಶ್ ಈಕ್ವಲ್ಸ್ ಟು 7334 ಪೈಸೆ. ಬಿಟ್ಟ ಸ್ಥಳವನ್ನು ತುಂಬಲು ABCD ಆಪ್ಷನ್ಸ್ಗಳು ಈ ರೀತಿ ಇವೆ. ಸರಿಯಾದ ಆಯ್ಕೆ ಯಾವುದೆಂದು ನೋಡೋಣ. ಸರಿಯಾದ ಆಯ್ಕೆ ಆಪ್ಷನ್ ಡಿ, ರೂಪಾಯಿ 9.08. ಇದಕ್ಕೆ ಪರಿಹಾರವನ್ನು ನೋಡೋಣ. ರೂಪಾಯಿ 64.26 ಪೈಸೆಗೆ ಕನ್ವರ್ಟ್ ಮಾಡಿ ಬರ್ಕೊಬೇಕು. ಅದಕ್ಕಾಗಿ ರೂಪಾಯಿ 64.26 100ರಿಂದ ಗುಣಿಸಿದಾಗ 6426 ಪೈಸೆ ನಮಗೆ ಸಿಗುತ್ತದೆ. ಈಗ ಕೊಟ್ಟಿರುವ ಪ್ರಶ್ನೆಯನ್ನು ಪೈಸೆಯಲ್ಲಿ ಬರ್ಕೊಂಡಾಗ ಈ ರೀತಿ ಆಗುತ್ತೆ. ಈಗ ಬಿಟ್ಟ ಸ್ಥಳವನ್ನು ತುಂಬಲು 7334ರಿಂದ 6426 ಕಳೆದಾಗ ನಮಗೆ 908 ಪೈಸೆ ಉತ್ತರವಾಗಿ ಸಿಗುತ್ತದೆ. ಆದರೆ ಪ್ರಶ್ನೆಯಲ್ಲಿ ನಮಗೆ ಎಲ್ಲವೂ ರೂಪಾಯಿಯಲ್ಲಿರುತ್ತದೆ. ಹಾಗಾಗಿ 908 ಪೈಸೆಯನ್ನು ರೂಪಾಯಿಗೆ ಕನ್ವರ್ಟ್ ಮಾಡಲು 100ರಿಂದ ಭಾಗಿಸಿದಾಗ ರೂಪಾಯಿ 9.08 ಸಿಗುತ್ತದೆ. ಇದನ್ನು ಇನ್ನೊಂದು ವಿಧಾನದಲ್ಲೂ ಸಹ ಸಾಲ್ವ್ ಮಾಡ್ಬೋದು. 7334 ಪೈಸೆಯನ್ನು ರೂಪಾಯಿಗೆ ಕನ್ವರ್ಟ್ ಮಾಡಲು 100ರಿಂದ ಭಾಗಿಸಿದಾಗ ರೂಪಾಯಿ 73.34 ಸಿಗುತ್ತದೆ. ಈಗ ಕೊಟ್ಟಿರುವ ಪ್ರಶ್ನೆಯನ್ನು ರೂಪಾಯಿಯಲ್ಲಿ ಬರ್ಕೊಂಡಾಗ ಬಿಟ್ಟ ಸ್ಥಳವನ್ನು ತುಂಬಲು ರೂಪಾಯಿ 73.34ರಿಂದ ರೂಪಾಯಿ 64.26 ಕಳೆದಾಗ ನಮಗೆ ರೂಪಾಯಿ 9.08 ಸಿಗುತ್ತದೆ. ಈಗ ದರಪಟ್ಟಿ ಮತ್ತು ರಶೀದಿಯ ಬಗ್ಗೆ ನೋಡೋಣ. ಸಾಮಾನ್ಯವಾಗಿ ನಾವೆಲ್ಲ ಹೋಟೆಲ್ಗೆ ಹೋಗ್ತಾ ಇರ್ತೀವಿ, ನಮ್ಮ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಹೋಟೆಲ್ಗೆ ಊಟಕ್ಕೆ ತಿಂಡಿಗೆ ಅಂತ ಹೋದಾಗ ಆ ಹೋಟೆಲ್ನಲ್ಲಿ ಈ ರೀತಿ ಒಂದು ಲಿಸ್ಟನ್ನು ಕೊಟ್ಟಿರ್ತಾರೆ. ಅಂದರೆ ಆ ಹೋಟೆಲ್ನಲ್ಲಿ ಸಿಗೋ ವಸ್ತುಗಳು ಮತ್ತು ಅದರ ಬೆಲೆಯನ್ನು ಈ ರೀತಿ ಹಾಕಿರ್ತಾರೆ. ಕೆಲವೊಂದು ದೊಡ್ಡ ಹೋಟೆಲ್ಗಳಲ್ಲಿ ಮೆನ್ಯೂ ಕಾರ್ಡ್ ಅಂತ ಕೊಟ್ಟಿರ್ತಾರೆ. ಈ ಲಿಸ್ಟ್ ಅಂದರೆ ಏನು ಅಂತ ನೋಡೋಣ. ಅಂಗಡಿಯಲ್ಲಿ ಪ್ರತಿ ವಸ್ತುವಿನ ಬೆಲೆಯನ್ನು ಸೂಚಿಸುವ ಫಲಕಕ್ಕೆ ನಾವು ದರಪಟ್ಟಿ ಅಂತ ಕರಿತೀವಿ. ದರಪಟ್ಟಿ ಅನ್ನೋದು ಈ ರೀತಿ ಇರುತ್ತದೆ. ಹಾಗೆಯೇ ಅಂಗಡಿಯಲ್ಲಿ ನಾವು ಖರೀದಿಸಿದ ಕೊಂಡ ವಸ್ತುಗಳ ವಿವರ ಹೊಂದಿರುವ ಒಂದು ಚೀಟಿಗೆ ನಾವು ರಶೀದಿ ಅಂತ ಕರಿತೀವಿ. ಈಗ ರಶೀದಿಯ ಒಂದು ಉದಾಹರಣೆ ಹೇಗಿರುತ್ತೆ ಅಂತ ನೋಡೋಣ. ಮೊದಲಿಗೆ ಇಲ್ಲಿ ಅಂಗಡಿಯ ಹೆಸರು ಮತ್ತು ವಿಳಾಸ ಇರುತ್ತದೆ, ಗ್ರಾಹಕರ ಹೆಸರು ಮತ್ತು ಅದನ್ನು ಕೊಳ್ಳುವ ದಿನಾಂಕ ಇರುತ್ತದೆ, ಹಾಗೆ ಪ್ರತಿಯೊಂದು ವಸ್ತುವಿನ ವಿವರ, ನಾವೇನೇನು ತಿಂದಿದ್ದೀವಿ ಅಂತ ವಿವರ ಇರುತ್ತದೆ, ಹಾಗೆ
ನಾವು ಕೊಂಡ ವಸ್ತುವಿನ ಪರಿಮಾಣ, ಎಷ್ಟು ವಸ್ತು ಕೊಂಡಿದ್ದೀವಿ ಅಂತ ಪರಿಮಾಣದಲ್ಲಿ ತೋರಿಸ್ತಾರೆ. ಹಾಗೆ ನಾವು ಕೊಂಡ ಪ್ರತಿಯೊಂದು ವಸ್ತುವಿನ ದರ ಇಲ್ಲಿರುತ್ತೆ. ಮತ್ತು ನಾವು ಕೊಂಡ ಪ್ರತಿ ವಸ್ತುವಿನ ಒಟ್ಟು ಹಣ ಹಾಗೂ ಗ್ರಾಹಕರು ನೀಡಬೇಕಾದ ಒಟ್ಟು ಹಣದ ಮೊತ್ತ ಇಲ್ಲಿ ತೋರಿಸಿರ್ತಾರೆ. ಕೆಲವೊಮ್ಮೆ ಒಟ್ಟು ಮೊತ್ತವನ್ನು ಇಲ್ಲಿ ಪದಗಳಲ್ಲಿಯೂ ಸಹ ಇರುತ್ತದೆ. ಹಾಗೆ ಇಲ್ಲಿ ಮಾಲೀಕರ ಸಹಿಯೂ ಸಹ ಇರುತ್ತದೆ. ಈಗ ಈ ಒಟ್ಟು ಮೊತ್ತವನ್ನು ತಾಳೆ ನೋಡಬೇಕು. ನಾವು ಯಾಕೆ ತಾಳೆ ನೋಡಬೇಕು ಅಂದರೆ ಕೆಲವೊಮ್ಮೆ ಬಿಲ್ಲಲ್ಲಿ ವೇರಿಯೇಷನ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವು ಬಿಲ್ಲನ್ನು ಪೇ ಮಾಡೋಕ್ಕೂ ಮುಂಚೆ ತಾಳೆ ನೋಡೋದು ಬಹಳ ಮುಖ್ಯವಾಗಿರುತ್ತದೆ. ಈಗ ತಾಳೆ ನೋಡೋದಾದರೆ ಕೊಟ್ಟಿರುವ ಪರಿಮಾಣ ಮತ್ತು ದರವನ್ನು ಗುಣಿಸಿದಾಗ ನಮಗೆ ಸಿಗುವ ಉತ್ತರವೇ ಒಟ್ಟು ಹಣ ಆಗಿರುತ್ತದೆ. ಈ ರೀತಿ 3ಅನ್ನು 200ರಿಂದ ಗುಣಿಸಿದಾಗ 600 ಸಿಗುತ್ತೆ. 1ಅನ್ನು 220ರಿಂದ ಗುಣಿಸಿದಾಗ 220, 1ಅನ್ನು 60ರಿಂದ ಗುಣಿಸಿದಾಗ 60 ಹಾಗೂ 2ಅನ್ನು 20ರಿಂದ ಗುಣಿಸಿದಾಗ 40 ಸಿಗುತ್ತದೆ. ಈಗ ಎಲ್ಲವನ್ನೂ ಕೂಡಿಸಿದಾಗ 920 ಸಿಗುತ್ತದೆ. ಹಾಗಾಗಿ ಬಿಲ್ನಲ್ಲಿ ತೋರಿಸಿರುವ ಒಟ್ಟು ಮೊತ್ತ ಮತ್ತು ತಾಳೆ ನೋಡಿದ ಮೊತ್ತ ಎರಡೂ ಹೊಂದಾಣಿಕೆ ಆಗಿರೋದ್ರಿಂದ ಬಿಲ್ ಕರೆಕ್ಟಾಗಿದೆ ಅಂತ ಹೇಳ್ಬೋದು. ಹಾಗೆ ಇದೊಂದು ರಿಯಲ್ ಬಿಲ್ನ ಇಲ್ಲಿ ತೋರಿಸಿದ್ದೀವಿ. ರಶೀದಿಯು ಕೊಂಡ ವಸ್ತುಗಳಿಗೆ ಪುರಾವೆಯಾಗಿರುತ್ತದೆ. ಅಂದರೆ ಈಗ ಕೆಲವು ವಸ್ತುಗಳನ್ನು ನಾವು ಕೊಂಡಾಗ ಅದನ್ನು ಎಕ್ಸ್ಚೇಂಜ್ ಮಾಡೋ ಸಾಧ್ಯತೆ ಇರುತ್ತದೆ. ಹಾಗಾಗಿ ಎಕ್ಸ್ಚೇಂಜ್ ಕೇಳಿದಾಗ ಅಂಗಡಿಯವರು ಈ ಬಿಲ್ಲನ್ನು ಕೇಳ್ತಾರೆ. ಬಿಲ್ ಇಲ್ಲದೆ ಎಕ್ಸ್ಚೇಂಜ್ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಗ್ರಾಹಕರು ತಾವು ಕೊಂಡ ವಸ್ತುಗಳಿಗೆ ರಶೀದಿಯನ್ನು ಕೇಳಿ ಪಡೆಯಬೇಕು. ಈಗ ತರಗತಿ 5ರ ಕ್ಲಿಷ್ಟಾಂಶವನ್ನು ನೋಡೋಣ. 3 ಅಂಕಿಯ 2 ಸಂಖ್ಯೆಗಳ ಗುಣಾಕಾರ ಕ್ರಿಯೆಯಲ್ಲಿ ಆಗಬಹುದಾದ ಸಾಮಾನ್ಯ ತಪ್ಪುಗಳು ಅಥವಾ ತಪ್ಪುಗಳನ್ನು ಸರಿಪಡಿಸುವುದು. ಮೊದಲಿಗೆ ಗುಣಾಕಾರ ಅಂದ್ರೆ ಏನು ಅಂತ ನೋಡೋಣ. ಗುಣಾಕಾರ ಅಂದರೆ ಒಂದೇ ಸಂಖ್ಯೆಯ ಪುನರಾವರ್ತಿತ ಸಂಕಲನ. ಇಲ್ಲಿ ಕೊಟ್ಟಿರುವ ಉದಾಹರಣೆ 5 × 4ರಲ್ಲಿ 5 ಎನ್ನುವುದು ಗುಣ್ಯ, 4 ಎನ್ನುವುದು ಗುಣಕ ಹಾಗೂ 20 ಅನ್ನೋದು ಗುಣಲಬ್ಧ ಆಗಿರುತ್ತೆ. ಗುಣಿಸುವ ಸಂಖ್ಯೆಯನ್ನು ಗುಣ್ಯ ಎನ್ನುವರು, ಗುಣಿಸಲ್ಪಡುವ ಸಂಖ್ಯೆಯನ್ನು ಗುಣಕ ಎನ್ನುವರು ಮತ್ತು ಆ 2 ಸಂಖ್ಯೆಗಳನ್ನು ಗುಣಿಸಿದಾಗ ಬಂದ ಉತ್ತರವನ್ನು ಗುಣಲಬ್ಧ ಎನ್ನುವರು. ಈಗ ಗುಣಾಕಾರ ಕ್ರಿಯೆಯಲ್ಲಿ ಆಗಬಹುದಾದ ಸಾಮಾನ್ಯ ತಪ್ಪುಗಳ ಬಗ್ಗೆ ತಿಳಿಯೋಣ. ಮಕ್ಕಳು ಸಾಮಾನ್ಯವಾಗಿ ಗುಣಾಕಾರ ಕ್ರಿಯೆ ಮಾಡಬೇಕಾದರೆ ಕೆಲವೊಂದು ತಪ್ಪುಗಳನ್ನು ಮಾಡುತ್ತಾರೆ. ಅವು ಯಾವುವು ಮತ್ತು ಅವುಗಳನ್ನು ಹೇಗೆ ಸರಿಪಡಿಸಬೇಕು ಅನ್ನೋದನ್ನ ಇಲ್ಲಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಸ್ಥಾನ ಬೆಲೆಗೆ ಅನುಗುಣವಾಗಿ ಗುಣಾಕಾರ ಮಾಡುವಲ್ಲಿ ತಪ್ಪು ಮಾಡುವರು. ಉದಾಹರಣೆಗೆ 123 × 456. ಇಲ್ಲಿ 123ಅನ್ನು 456ರಿಂದ ಗುಣಿಸಬೇಕು. 123 ಗುಣ್ಯ ಹಾಗೂ 456 ಗುಣಕ. ಮೊದಲು ಗುಣಕದಲ್ಲಿನ ಬಿಡಿ ಸ್ಥಾನದಲ್ಲಿರುವ 6ರಿಂದ ಗುಣ್ಯದಲ್ಲಿನ ಬಿಡಿ ಸ್ಥಾನದಲ್ಲಿರುವ ಅಂಕಿಯನ್ನು ಗುಣಿಸಿ 6ರಿಂದ 3ಅನ್ನು ಗುಣಿಸಿದಾಗ 18 ಆಗುತ್ತದೆ. 1ಅನ್ನು ದಶಕವಾಗಿ ಇಟ್ಟು 8ಅನ್ನು ಬಿಡಿ ಸ್ಥಾನದಲ್ಲಿ ಇಡಬೇಕು. ನಂತರ 6ರಿಂದ 10ರ ಸ್ಥಾನದಲ್ಲಿರುವ 2ಅನ್ನು ಗುಣಿಸಿ 12 ಆಗುತ್ತದೆ. ಈ 12ಕ್ಕೆ ದಶಕದಲ್ಲಿರುವ 1ಅನ್ನು ಕೂಡಿಸಿದಾಗ 13 ಆಗುತ್ತದೆ. ದಶಕವನ್ನು 100ರ ಸ್ಥಾನದಲ್ಲಿ ಇಟ್ಟು 3ಅನ್ನು 10ರ ಸ್ಥಾನದಲ್ಲಿ ಇಡಿ. ಈಗ 6ಅನ್ನು 100ರ ಸ್ಥಾನದಲ್ಲಿರುವ 1ರಿಂದ ಗುಣಿಸಿದಾಗ 6 ಬರುತ್ತದೆ. 6ಕ್ಕೆ ದಶಕದಲ್ಲಿರುವ 1ಅನ್ನು ಕೂಡಿದಾಗ 7 ಬರುತ್ತದೆ. ಅದನ್ನು 100ರ ಸ್ಥಾನದಲ್ಲಿ ಬರೆದುಕೊಳ್ಳಿ. ಇಲ್ಲಿ 6ಅನ್ನು 123ರಿಂದ ಗುಣಿಸಿದಾಗ 738 ಸಿಗುತ್ತದೆ. ಈಗ ಗುಣಕದ ದಶಕದಲ್ಲಿರುವ 5ರಿಂದ 123ಅನ್ನು ಗುಣಿಸಬೇಕು. ಈಗ ಗುಣಕದ ದಶಕದಲ್ಲಿರುವ 5ರಿಂದ 123ಅನ್ನು ಗುಣಿಸಬೇಕು. 5 10ರ ಸ್ಥಾನದಲ್ಲಿರುವುದರಿಂದ ಮತ್ತು 10ರಿಂದ ಯಾವುದೇ ಸಂಖ್ಯೆಯನ್ನು ಗುಣಿಸಿದಾಗ ಗುಣಲಬ್ಧದ ಕೊನೆಯ ಸಂಖ್ಯೆ 0 ಆಗುವುದರಿಂದ ಇಲ್ಲಿ ನಾವು 0ಯನ್ನು ಮೊದಲಿಗೆ ಬರೆದುಕೊಳ್ಳುತ್ತೇವೆ. ನಂತರ 5ರಿಂದ 3, 2, 1ಅನ್ನು ಗುಣಿಸಬೇಕು. ಈಗ ಗುಣಕದ ದಶಕದಲ್ಲಿರುವ 4ರಿಂದ 123ಅನ್ನು ಗುಣಿಸಬೇಕು. 4 100ರ ಸ್ಥಾನದಲ್ಲಿರುವುದರಿಂದ ಮತ್ತು 100ರಿಂದ ಯಾವುದೇ ಸಂಖ್ಯೆಯನ್ನು ಗುಣಿಸಿದಾಗ ಗುಣಲಬ್ಧದ ಕೊನೆಯ 2 ಸಂಖ್ಯೆಗಳು 0 ಆಗುವುದರಿಂದ ಇಲ್ಲಿ ನಾವು 2 0ಯನ್ನು ಮೊದಲಿಗೆ ಬರೆದುಕೊಳ್ಳುತ್ತೇವೆ. ನಂತರ 4ರಿಂದ 3, 2, 1ಅನ್ನು ಗುಣಿಸಬೇಕು. ಇಲ್ಲಿ ಗುಣಲಬ್ಧ
56,088 ಬರುತ್ತದೆ. ಇದು ಸರಿಯಾದ ವಿಧಾನ. ವಿದ್ಯಾರ್ಥಿಗಳು ಇಲ್ಲಿ ತೋರಿಸಿದಂತೆ ಗುಣಾಕಾರ ಕ್ರಿಯೆ ಮಾಡುವಾಗ ಸರಿಯಾದ ಸ್ಥಾನದಲ್ಲಿ 0ಯನ್ನು ಕೊಡಲು ಮರೆತು ಹೋಗುತ್ತಾರೆ. ಇದು ತಪ್ಪಾದ ವಿಧಾನ. ದಶಕ ಕೊಡುವುದನ್ನು ಮರೆಯುತ್ತಾರೆ. ಉದಾಹರಣೆಗೆ 112 × 6. ಇಲ್ಲಿ ಮೊದಲು 6ರಿಂದ 2ನ್ನು ಗುಣಿಸಬೇಕು. ಗುಣಿಸಿದಾಗ 12 ಬರುತ್ತೆ. 12ರಲ್ಲಿ 1ನ್ನು ದಶಕದಲ್ಲಿ ಮತ್ತು 2ನ್ನು ಬಿಡಿ ಸ್ಥಾನದಲ್ಲಿ ಬರೆಯಬೇಕು. ನಂತರ 6ನ್ನು 1ರಿಂದ ಗುಣಿಸಿದಾಗ 6 ಬರುತ್ತದೆ. ಅದಕ್ಕೆ ದಶಕದಲ್ಲಿರುವ 1ನ್ನು ಕೂಡಿಸಿದಾಗ 7 ಆಗುತ್ತದೆ. ಅದನ್ನು 10ರ ಸ್ಥಾನದಲ್ಲಿ ಬರೆಯಬೇಕು ಮತ್ತು 6ನ್ನು 1ರಿಂದ ಗುಣಿಸಿದಾಗ 6 ಬರುತ್ತದೆ. ಅದನ್ನು 100ರ ಸ್ಥಾನದಲ್ಲಿ ಬರೆಯಬೇಕು. ಈಗ ಇದರ ಗುಣಲಬ್ಧ 672 ಆಗಿರುತ್ತದೆ. ಇದು ಸರಿಯಾದ ಕ್ರಮ. ಇದೇ ಪ್ರಶ್ನೆಗೆ ವಿದ್ಯಾರ್ಥಿಗಳು ಇಲ್ಲಿ ತೋರಿಸಿದಂತೆ ದಶಕವನ್ನು ಕೊಡುವುದನ್ನು ಮರೆಯುವರು. ಇದು ತಪ್ಪಾದ ಕ್ರಮ. ಸರಿಯಾದ ಕ್ರಮದಲ್ಲಿ ಗುಣಿಸುವಲ್ಲಿ ತಪ್ಪು ಮಾಡುವರು. ಇಲ್ಲಿ ತೋರಿಸಿದ ಉದಾಹರಣೆಯಲ್ಲಿ ಬಲದಿಂದ ಎಡಕ್ಕೆ ಗುಣಿಸುವುದು ಸರಿಯಾದ ಕ್ರಮ. ಆದರೆ ಮಕ್ಕಳು ಇಲ್ಲಿ ತೋರಿಸಿದಂತೆ ಎಡದಿಂದ ಬಲಕ್ಕೆ ಗುಣಿಸುವರು. ಇದು ತಪ್ಪಾದ ಕ್ರಮ. ಚಿಹ್ನೆಯನ್ನು ಸರಿಯಾಗಿ ಗುರುತಿಸದೆ ಸಂಕಲನ ಅಥವಾ ವ್ಯವಕಲನ ಮಾಡುವರು. ಈ ಉದಾಹರಣೆಯನ್ನು ನೋಡಿ. ಇಲ್ಲಿ ಮಕ್ಕಳು ಗುಣಾಕಾರ ಕ್ರಿಯೆ ಬದಲಾಗಿ ಸಂಕಲನ ಕ್ರಿಯೆ ಮಾಡಬಹುದು. ಇದು ತಪ್ಪಾದ ಕ್ರಮ. ಈ ಉದಾಹರಣೆಯಂತೆ ಮಕ್ಕಳು ಗುಣಾಕಾರ ಕ್ರಿಯೆ ಮಾಡುವ ಬದಲಾಗಿ ವ್ಯವಕಲನ ಕ್ರಿಯೆ ಮಾಡಬಹುದು. ಇದು ಕೂಡ ತಪ್ಪಾದ ಕ್ರಮ. ಈ ರೀತಿಯ ತಪ್ಪುಗಳನ್ನು ತಪ್ಪಿಸಲು ವಿದ್ಯಾರ್ಥಿಗಳಿಗೆ ಕೆಲವು ಸೂಚನೆಗಳನ್ನ ಕೊಡಬಹುದು. ಮೊದಲಿಗೆ ಹಂತ ಹಂತವಾಗಿ ಕಲಿಸಬೇಕು. ಬಾಕ್ಸ್ ಅಥವಾ ಗ್ರಿಡ್ ವಿಧಾನ ಉಪಯೋಗಿಸುವುದು, ಬಣ್ಣದ ಪೆನ್ನುಗಳಿಂದ ಸ್ಥಾನವನ್ನು ಗುರುತಿಸುವುದು, ಗುಣಾಕಾರ ಮಗ್ಗಿಯನ್ನು ದಿನಾಲೂ ಅಭ್ಯಾಸ ಮಾಡಿಸುವುದು. ಈ ರೀತಿ ಸಲಹೆಗಳನ್ನ ಕೊಟ್ಟು ಮಕ್ಕಳಿಗೆ ಸರಿಯಾದ ರೂಪದಲ್ಲಿ ಹೇಗೆ ಗುಣಾಕಾರ ಮಾಡೋದು ಅಂತ ಹೇಳ್ಕೊಡ್ಬೋದು. ತರಗತಿ 6ರ ಕ್ಲಿಷ್ಟಾಂಶ ಭಿನ್ನ ರಾಶಿಗಳನ್ನು ಸಂಕ್ಷಿಪ್ತ ರೂಪದಲ್ಲಿ ಬರೆಯುವುದು. ಭಿನ್ನ ರಾಶಿ ಅಂದ್ರೇನು? ಒಂದು ಪೂರ್ಣದ ಭಾಗಗಳನ್ನು ಪ್ರತಿನಿಧಿಸುವಂತಹ ಒಂದು ಸಂಖ್ಯೆ. ಅಂದರೆ ಭಿನ್ನ ರಾಶಿಯಲ್ಲಿ ಒಂದು ಅಡ್ಡಗೆರೆ ಇರುತ್ತೆ, ಅದ್ರ ಮೇಲ್ಗಡೆ ಒಂದು ಸಂಖ್ಯೆ ಬರೆದಿರ್ತೀವಿ, ಹಾಗೆ ಕೆಳಗಡೆ ಒಂದು ಸಂಖ್ಯೆ ಬರೆದಿರ್ತೀವಿ. ಮೇಲ್ಗಡೆ ಬರೆದಿರುವಂಥ ಸಂಖ್ಯೆನ ನಾವು ಅಂಶ ಅಂತ ಹೇಳ್ತೇವೆ, ಹಾಗೆ ಕೆಳಗಡೆ ಬರೆದಿರುವಂಥ ಸಂಖ್ಯೆಯನ್ನು ನಾವು ಛೇದ ಅಥವಾ ಡಿನಾಮಿನೇಟರ್ ಅಂತ ಹೇಳ್ತೇವೆ. ಅಂಶ ಅಂತಂದರೆ ಅಥವಾ ನ್ಯೂಮರೇಟರ್ ಅಂತಂದರೆ ಆಯ್ಕೆ ಮಾಡಿಕೊಂಡಿರುವಂಥ ಒಂದು ಸಮಭಾಗಗಳು. ಹಾಗೆ ಒಂದು ಛೇದ ಅಥವಾ ಡಿನಾಮಿನೇಟರ್ ಅಂದರೆ ಪೂರ್ಣ ವಸ್ತುವಿನ ಒಟ್ಟು ಸಮಭಾಗಗಳು, ಅದು ಡಿನಾಮಿನೇಟರ್ ಆಗಿರುತ್ತೆ. ಒಂದು ಎಕ್ಸಾಂಪಲ್ ನೋಡೋಣ. ಒಂದು ಪೂರ್ಣ ವಸ್ತುವನ್ನು ತಗೊಳ್ಳೋಣ. ಈ ವಸ್ತುವನ್ನು 4 ಸಮಭಾಗಗಳಾಗಿ ಡಿವೈಡ್ ಮಾಡೋಣ. ಈ 4 ಸಮಭಾಗಗಳಲ್ಲಿ ನಾವು 3 ಸಮಭಾಗಗಳನ್ನು ಈ ರೀತಿ ಕಲರ್ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ಕೊಂಡ್ರೆ, ಕಲರ್ ಮಾಡಿರುವಂಥ ಒಂದು ಪಾರ್ಟಿನ ಭಿನ್ನರಾಶಿ ಏನು ಅಂತಂದರೆ 4ನೇ 3 ಅಂತ ಹೇಳ್ಬೋದು. ಅಂದರೆ ಪೂರ್ಣ ವಸ್ತುವನ್ನು ನಾವು 4 ಸಮಭಾಗಗಳಾಗಿ ಬರೆದಿದ್ವಿ, ಹಾಗೆ ಛೇದದಲ್ಲಿ ನಾವು 4 ಅಂತ ಬರೆದಿದ್ದೀವಿ, 3ಕ್ಕೆ ನಾವು ಒಂದು ಕಲರ್ ಕೊಟ್ಟಿದ್ದೀವಿ, ಸೊ 3ಅನ್ನು ನಾವು ಅಂಶದಲ್ಲಿ ಬರೆದಿದ್ದೇವೆ. ಹಾಗೆ ಕಲರ್ ಮಾಡದೇ ಇರುವಂಥ ಭಾಗ ಎಷ್ಟು ಅಂತ ನೋಡಿದ್ರೆ ಅದು 1 ಇದೆ, ಸೊ 1/4 ಅಂತ ಹೇಳ್ಬೋದು, ಅಥವಾ 4ನೇ 1 ಅಂತ ಕೂಡ ಹೇಳ್ಬೋದು. ಈ ರೀತಿ ಒಂದು ಪೂರ್ಣವನ್ನು ಕೊಟ್ಟಾಗ ಇದರ ಒಂದು ಭಿನ್ನರಾಶಿ ರೂಪದಲ್ಲಿ ಕಲರ್ ಮಾಡಿರುವಂತಹ ಭಾಗ ಅಥವಾ ಕಲರ್ ಮಾಡದೇ ಇರುವಂಥ ಪಾರ್ಟನ್ನು ಭಿನ್ನರಾಶಿ ರೂಪದಲ್ಲಿ ಬರೀರಿ ಅಂತ ನಿಮಗೆ ಏನಾದರೂ ಪ್ರಶ್ನೆ ಕೇಳಿಬಿಟ್ರೆ ನಾವೇನು ಮಾಡೋಣ ಅಂತಂದರೆ, ಈ ಭಾಗಗಳನ್ನು ಅಥವಾ ಈ ಒಂದು ಕೊಟ್ಟಿರುವಂತಹ ಒಂದು ಹೋಲನ್ನು ನಾವು ಈಕ್ವಲ್ ಪಾರ್ಟ್ಸ್ ಆಗಿ ಈ ರೀತಿ ಡಿವೈಡ್ ಮಾಡ್ಕೊಳ್ಬಹುದು. ಈ ರೀತಿ ಡಿವೈಡ್ ಮಾಡಿಕೊಂಡು ಒಟ್ಟು ಎಷ್ಟು ಈಕ್ವಲ್ ಪಾರ್ಟ್ಸ್ ಆಯಿತು ಅಂತ ನೋಡಿದ್ರೆ 12 ಈಕ್ವಲ್ ಪಾರ್ಟ್ ಆಯಿತು. ಕಲರ್ಡ್ ಪಾರ್ಟ್ ಎಷ್ಟಿದೆ ಅಂದರೆ 9 ಇದೆ, ಸೊ 9/12 ಅಂತ ಹೇಳ್ತೇವೆ, ಅಥವಾ 12ನೇ 9 ಅಂತ ಹೇಳ್ಬೋದು. ಕಲರ್ ಮಾಡದೇ ಇರುವಂಥ ಒಂದು ಪಾರ್ಟ್ ನೋಡಿದ್ರೆ 12ನೇ 3 ಅಂತ ಕೂಡ ಹೇಳ್ಬೋದು. ಭಿನ್ನ ರಾಶಿಗಳ ವಿಧ, ಟೈಪ್ಸ್ ಆಫ್ ಫ್ರ್ಯಾಕ್ಷನ್ಸ್ ನೋಡೋಣ. ಇಲ್ಲಿ ಒಂದು ಹೋಲ್ ಪಾರ್ಟನ್ನು 16 ಸಮಭಾಗಗಳಾಗಿ ಮಾಡಿದ್ದಾರೆ, ಮತ್ತು 9 ಸಮಭಾಗಗಳನ್ನು ಕಲರ್ ಮಾಡಿದ್ದೇವೆ. ಸೊ ಇದು ಯಾವ ರೀತಿ ಭಿನ್ನರಾಶಿ ರೂಪದಲ್ಲಿ ಬರಿಬೋದು ಅಂತಂದರೆ 16ನೇ 9 ಅಥವಾ 9/16 ಅಂತ ಹೇಳ್ಬೋದು. ಮತ್ತೊಂದು ಉದಾಹರಣೆ ನೋಡಿದ್ರೆ, ಒಂದು ಪೂರ್ಣವನ್ನು 4 ಸಮಭಾಗಗಳಾಗಿ ಮಾಡಿ 3ಕ್ಕೆ ನಾವು ಕಲರ್ ಕೊಟ್ಟಿದ್ದೀವಿ, ಹಾಗೆ 4ನೇ 3 ಅಥವಾ 3/4 ಅಂತ ಹೇಳ್ಬೋದು. ಈ ಎರಡು ಭಿನ್ನರಾಶಿಗಳಲ್ಲಿ ಅಂಶವು ಛೇದಕ್ಕಿಂತ ಕಮ್ಮಿ ಇದೆ, ಹಾಗಾಗಿ ನಾವು ಈ ರೀತಿಯಾದಂತಹ ಭಿನ್ನರಾಶಿಗಳನ್ನು ಸಮಭಿನ್ನ ರಾಶಿ ಅಥವಾ ಪ್ರಾಪರ್ ಫ್ರ್ಯಾಕ್ಷನ್ ಅಂತ ಹೇಳ್ಬೋದು. ಕೆಲವೊಂದು ಬೇರೆ ಉದಾಹರಣೆ ಅಂತಂದರೆ 9/16, 3/4, 7/14, 5/9 ಇತ್ಯಾದಿ. ಇದೇ ರೀತಿ ಮತ್ತೊಂದು ಉದಾಹರಣೆ ನೋಡೋಣ.
ಒಂದು ಪೂರ್ಣವನ್ನು 3 ಸಮಭಾಗಗಳಾಗಿ ಮಾಡಿರುವಂಥದ್ದು, ಅಂದರೆ ಪ್ರತಿಯೊಂದು ಭಾಗ 1/3 ಸಮವಾಗಿರುತ್ತೆ. ಆ ರೀತಿ ಇನ್ನೊಂದು ಪೂರ್ಣವನ್ನು ತಗೊಂಡು ಅದನ್ನು 3 ಸಮಭಾಗಗಳನ್ನಾಗಿ ಮಾಡಿ ಪ್ರತಿಯೊಂದು ಭಾಗವು 1/3 ಸಮವಾಗಿರುತ್ತೆ. ಇಲ್ಲಿ ಒಂದು ಪೂರ್ಣದ ಎಲ್ಲ ಭಾಗಗಳನ್ನು, ಅಂದರೆ 1/3ಯ 3 ಪಾರ್ಟ್ಸ್ ಇದೆಯಲ್ಲ, ಅದನ್ನು ಕನ್ಸಿಡರ್ ಮಾಡಿದ್ದೀವಿ. ಹಾಗೆ ಎರಡನೇ ಒಂದು ಹೋಲ್ ಇದೆಯಲ್ಲ, ಎರಡನೇ ಒಂದು ಪೂರ್ಣದ ಒಂದು ಭಾಗವನ್ನು ನಾವು ಕನ್ಸಿಡರ್ ಮಾಡಿ ಹೇಗೆ ಅಂತ ಹೇಳ್ಬೋದು ಅಂತಂದರೆ, ಇಲ್ಲಿ 4 1/3 ಸಮಭಾಗಗಳನ್ನು ಪರಿಗಣಿಸಿದ್ದೇವೆ ಅಂತ ಹೇಳ್ಬೋದು. ಹಾಗಾಗಿ ಫ್ರ್ಯಾಕ್ಷನ್ ರೂಪದಲ್ಲಿ ಹೇಗೆ ಬರೀತೇವೆ, 3/4 ಅಥವಾ 4/3 ಅಂತ ನಾವಿಲ್ಲಿ ಹೇಳ್ತೇವೆ. ಇಲ್ಲಿ ನಮಗೆ ಅಂಶ ಛೇದಕ್ಕಿಂತ ಜಾಸ್ತಿ ಇದೆ. ಸೊ ಈ ಒಂದು ಟೈಪ್ ಆಫ್ ಫ್ರ್ಯಾಕ್ಷನಿಗೆ ನಾವು ವಿಷಮ ಭಿನ್ನ ರಾಶಿ ಅಥವಾ ಇಂಪ್ರಾಪರ್ ಫ್ರ್ಯಾಕ್ಷನ್ ಅಂತ ಹೇಳ್ತೇವೆ. ಕೆಲವೊಂದು ಬೇರೆ ಉದಾಹರಣೆಗಳು ನೋಡೋದಾದರೆ 8/5, 11/6, 5/5, 3/1 ಇತ್ಯಾದಿ. ನೆಕ್ಸ್ಟ್ ಟೈಪ್ ಆಫ್ ಫ್ರ್ಯಾಕ್ಷನ್ ನೋಡೋದಾದರೆ ಮಿಶ್ರ ಭಿನ್ನ ರಾಶಿ ಅಂತ. ನಾವು ಮುಂಚಿತವಾಗಿ ನೋಡಿರುವಂತಹ ಉದಾಹರಣೆಯನ್ನೇ ತಗೊಳ್ಳೋಣ. ಆ ಒಂದು 2 ಪೂರ್ಣವನ್ನು ಪರಿಗಣಿಸಿರುವಂಥದ್ದು, ಪ್ರತಿಯೊಂದು ಪೂರ್ಣವನ್ನು 3 ಸಮಭಾಗಗಳಾಗಿ ಮಾಡಿರುವಂಥದ್ದು, ಅಂದರೆ ಒಂದೊಂದು ಸಮಭಾಗ 1/3 ಸಮವಾಗಿದೆ. ಈ 4/3 ನಾವು ಯಾವ ರೀತಿ ಬರಿಬೋದು, ಒಂದು ಫುಲ್ ಪಾರ್ಟನ್ನು ಕನ್ಸಿಡರ್ ಮಾಡಿದ್ದೀವಿ. ಅದಾದಮೇಲೆ ಏನು ಮಾಡ್ತಾ ಇದ್ದೀವಿ, ಇನ್ನೊಂದು ಹೋಲ್ ಪಾರ್ಟ್ನಲ್ಲಿ ನಾವು ಒಂದು ಫ್ರ್ಯಾಕ್ಷನನ್ನು ತಗೊಂಡಿದ್ದೀವಿ, ಅಂದರೆ 1/3 ಫ್ರ್ಯಾಕ್ಷನನ್ನು ನಾವು ಸೇರಿಸ್ತಾ ಇದ್ದೀವಿ. ಸೊ ಇದನ್ನು 1/3 ಆರ್ 1/3 ಅಂತ ನಾವು ಇಲ್ಲಿ ಹೇಳ್ಬೋದು. ಬೇರೆ ಯಾವ್ಯಾವ ಉದಾಹರಣೆ ಅಂತಂದರೆ ಈ 18/7 ಕೂಡ ಇದನ್ನು 14 + 4/7 ಅಂತ ಬರಿಬೋದು, 2 4/7 ಅಂತ ಹೇಳ್ಬೋದು. ಅಂದರೆ 2 ಪೂರ್ಣ 7/4 ಭಾಗ. ಇದನ್ನು ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ, ಈ ರೀತಿ. ಬೇರೆ ಟೈಪ್ಸ್ ಆಫ್ ಫ್ರ್ಯಾಕ್ಷನ್ಸನ್ನು ನೋಡೋಣ. ಇಲ್ಲಿ ನಾವು ಕೊಟ್ಟಿರುವಂಥ ಒಂದು ಫ್ರ್ಯಾಕ್ಷನ್ನು 9/16. ಅದೇ ರೀತಿ ಕಲರ್ ಮಾಡಿರುವಂಥ ಭಾಗ ನೋಡಿದ್ರೆ 3/16. ಈ 2 ಫ್ರ್ಯಾಕ್ಷನ್ಗೆ ನಾವು ಏನಂತ ಕರಿತೀವಿ, ಇದನ್ನು ನಾವು ಲೈಕ್ ಫ್ರ್ಯಾಕ್ಷನ್ ಅಥವಾ ಸಮರೂಪ ಭಿನ್ನರಾಶಿಗಳು ಅಂತ ಹೇಳ್ತೇವೆ. ಈ 2 ಭಿನ್ನರಾಶಿಗಳು ಒಂದೇ ಛೇದವನ್ನು ಹೊಂದಿವೆ. ಸೊ ಒಂದೇ ಛೇದವನ್ನು ಹೊಂದಿರುವಂತಹ ಭಿನ್ನರಾಶಿಗಳಿಗೆ ನಾವು ಸಮರೂಪ ಭಿನ್ನರಾಶಿಗಳು ಅಂತ ಹೇಳ್ತೇವೆ. ಬೇರೆ ಉದಾಹರಣೆ ನೋಡೋದಾದರೆ 3/4, 7/4, 1/4, 2/4 ಇತ್ಯಾದಿ. ಇದೇ ರೀತಿ ಮತ್ತೊಂದು ಉದಾಹರಣೆ ತಗೊಳ್ಳೋಣ, 4/3, 3/4. ಮತ್ತೊಂದು ಫ್ರ್ಯಾಕ್ಷನನ್ನು ತಗೊಳ್ಳೋಣ, 5/3 ಅಂತ. ಈ 2 ಫ್ರ್ಯಾಕ್ಷನನ್ನು ನಾವು ಯಾವ ರೀತಿ ಕರಿಬೋದು, ಇದನ್ನು ಅಸಮರೂಪ ಭಿನ್ನರಾಶಿ ಅಥವಾ ಅನ್ಲೈಕ್ ಫ್ರ್ಯಾಕ್ಷನ್ಗಳು ಅಂತ ಹೇಳ್ಬೋದು. ಇಲ್ಲಿ ಏನಿದೆ ಅಂತಂದರೆ ಬೇರೆ ಬೇರೆ ಛೇದಗಳನ್ನು ಹೊಂದಿರುವಂಥ ಭಿನ್ನರಾಶಿಗಳು ಇವು. ಅದಕ್ಕಾಗಿ ನಾವು ಈ ಭಿನ್ನರಾಶಿಗಳನ್ನು ಅನ್ಲೈಕ್ ಫ್ರ್ಯಾಕ್ಷನ್ ಅಥವಾ ಅಸಮರೂಪ ಭಿನ್ನರಾಶಿಗಳು ಅಂತ ಕರಿಬಹುದು. ಬೇರೆ ಉದಾಹರಣೆ ನೋಡೋದಾದರೆ 9/7, 5/6, 6/8 ಇದರೊಳಗೆಲ್ಲ ಒಂದು ಛೇದಗಳು ಬೇರೆ ಬೇರೆ ಇದೆ. ಹಾಗಾಗಿ ನಾವು ಇದನ್ನು ಅನ್ಲೈಕ್ ಫ್ರ್ಯಾಕ್ಷನ್ ಅಂತ ಹೇಳ್ಬೋದು. ಈಗ ಭಿನ್ನರಾಶಿಗಳ ಸಂಕ್ಷಿಪ್ತ ರೂಪ, ಸಿಂಪ್ಲೆಸ್ಟ್ ಫಾರ್ಮ್ ಆಫ್ ಫ್ರ್ಯಾಕ್ಷನ್, ಒಂದು ಉದಾಹರಣೆ ಮುಖಾಂತರ ನೋಡೋಣ. ತಗೊಂಡಿರುವಂತಹ ಉದಾಹರಣೆ 9/6 ಅಥವಾ 6/9. ಇದನ್ನ ಆಕ್ಟಿವಿಟಿ ರೂಪದಲ್ಲೂ ಮಾಡಬಹುದು, ಅಂದ್ರೆ ಪೇಪರ್ ಸ್ಲಿಪ್ ಅನ್ನ ಬಳಸ್ಕೊಂಡು ಕೂಡ ಮಾಡಬಹುದು. ಪೇಪರ್ ಸ್ಲಿಪ್ ಅನ್ನ ತಗೊಳ್ಳೋಣ, 9 ಸಮಭಾಗಗಳನ್ನಾಗಿ ಮಾಡ್ಕೊಳ್ಳೋಣ. ಅದರಲ್ಲಿ 6 ಸಮಭಾಗಗಳನ್ನ ಈ ರೀತಿ ಕಲರ್ ಮಾಡ್ಕೊಳ್ಳೋಣ. ಸಂಖ್ಯೆ 6 ಮತ್ತೆ 9ರ ಕಾಮನ್ ಫ್ಯಾಕ್ಟರ್, ಸಾಮಾನ್ಯ ಅಪವರ್ತನಗಳು ಯಾವ್ಯಾವು ಅಂತ ನೋಡೋದಾದ್ರೆ 3 ಮತ್ತೆ 1. ಈ ಸಂಖ್ಯೆ 1 ಎಲ್ಲ ನಂಬರ್ಸಿಗೂ ಕಾಮನ್ ಫ್ಯಾಕ್ಟರ್ ಆಗಿ ಇರುತ್ತೆ. ಸೊ ಅದನ್ನ ನಾವು ನೆಗ್ಲೆಕ್ಟ್ ಮಾಡೋಣ. ನಂಬರ್ 3 ಕನ್ಸಿಡರ್ ಮಾಡ್ಕೊಳ್ಳೋಣ. ಇದು ಒಂದು ಕಾಮನ್ ಫ್ಯಾಕ್ಟರೇ. ಹಾಗಾಗಿ ಈ ಒಂದು ಸಮಭಾಗಗಳನ್ನು ರೀಅರೇಂಜ್ ಮಾಡ್ಕೊಳ್ಳೋಣ ಪೇಪರ್ ಸ್ಲಿಪ್ನಲ್ಲಿ. ಈ ರೀತಿ ನಾವು ರೀಅರೇಂಜ್ ಮಾಡೋಣ. ಯಾಕೆ ಅಂತಂದರೆ ಸಂಖ್ಯೆ 3 ಬಂದಿದೆ ಕಾಮನ್ ಫ್ಯಾಕ್ಟರ್ ಆಗಿ. ಹಾಗಾಗಿ ನಮಗೆ 3 ಕಾಲಮ್ ಬರೋ ರೀತಿಯಲ್ಲಿ ನಾವು ರೀಅರೇಂಜ್ ಮಾಡ್ಕೊಳ್ಳೋಣ. ರೀಅರೇಂಜ್ ಮಾಡಿಕೊಂಡಾಗ ಎಷ್ಟು ಕಾಲಮ್ಸ್ ಬಂದಿದೆ ಅಂತ ನೋಡಿದ್ರೆ 3 ಕಾಲಮ್ ಬಂದಿದೆ. ಅದರಲ್ಲಿ ಎಷ್ಟು ಕಾಲಮ್ಗಳು ಕಲರ್ಡ್ ಆಗಿವೆ ಅಂತ ನೋಡಿದ್ರೆ 2 ಕಾಲಮ್ ಕಲರ್ಡ್ ಆಗಿವೆ. 6/9 ನಾವು ಅಂಶ ಮತ್ತು ಛೇದವನ್ನು ಎರಡನ್ನೂ ಕೂಡ 3ರಿಂದ ಭಾಗಿಸಿದಾಗ 6/3 ಡಿವೈಡೆಡ್ ಬೈ 9/3 ಅಂತ ಬರಿಬಹುದು. ಸೊ 2/3 ಅಂತ ಬರಿಬಹುದು. ಸೊ ಇಲ್ಲಿ ಎಷ್ಟು ಕಾಲಮ್ಗಳು ಕಲರ್ಡ್ ಕಾಲಮ್ಗಳಿದಾವೆ ಅಂತಂದ್ರೆ 2 ಇದಾವೆ. ಟೋಟಲ್ ಆಗಿ ಎಷ್ಟು ಕಾಲಮ್ ಇತ್ತು, ಎಷ್ಟು ಕಾಲಮ್ ಅಥವಾ ಎಷ್ಟು ಸಮಭಾಗಗಳಿದಾವೆ ಅಂತ ನೋಡೋದಾದ್ರೆ 3 ಇದಾವೆ. ಸೊ 2/3 ಅಥವಾ 3/2 ಅಂತ ಹೇಳ್ಬೋದು. ಇನ್ನೊಂದು ಉದಾಹರಣೆ ನೋಡೋಣ, 39/15 ಅಂತ. ಅಂದರೆ 39 ಸಮಭಾಗಗಳು ಮಾಡಿದ್ದೇವೆ, ಅದರಲ್ಲಿ 15 ಸಮಭಾಗಗಳನ್ನು ನಾವು ಪರಿಗಣಿಸಿದ್ದೇವೆ ಅಂತ ಅರ್ಥ.
15 ಮತ್ತು 39ರ ಸಾಮಾನ್ಯ ಅಪವರ್ತನಗಳು ಯಾವುವು ಅಂತ ನೋಡಿದ್ರೆ ಅದು ಕೂಡ 3 ಮತ್ತು 1 ಅಂತಲೇ ಬರುತ್ತೆ. ಹಾಗಾಗಿ ನಾವು ಏನು ಮಾಡಬೇಕು, ಕಾಲಮ್ನಲ್ಲಿ 3 ಅಡ್ಡ ಸಾಲುಗಳು ಬರೋ ರೀತಿಯಲ್ಲಿ ಅರೇಂಜ್ ಮಾಡ್ತಾ ಹೋಗೋದಿದ್ರೆ ಈ ರೀತಿ ನಾವು ಅರೇಂಜ್ ಮಾಡಬಹುದು. ಈ ರೀತಿ ಅರೇಂಜ್ ಮಾಡಿದಾಗ ಎಷ್ಟು ಕಾಲಮ್ಗಳು ಕಲರ್ಡ್ ಆಗಿದ್ದಾವೆ ಅಂತ ನೋಡೋದಾದರೆ 5 ಕಾಲಮ್ಗಳು ಕಲರ್ಡ್ ಆಗಿದ್ದಾವೆ. ಟೋಟಲ್ ಆಗಿ ಎಷ್ಟು ಕಂಬ ಸಾಲುಗಳು ನಮಗೆ ಸಿಗ್ತವೆ ಅಥವಾ ಎಷ್ಟು ಕಾಲಮ್ ನಮಗೆ ಸಿಕ್ತು ಅಂತ ನೋಡೋದಾದರೆ 13 ಕಾಲಮ್ಗಳು ನಮಗೆ ಸಿಕ್ಕಿದವೆ. ಹಾಗಾಗಿ ನಮಗೆ ಫೈನಲ್ ಆನ್ಸರು 13ನೇ 5 ಅಥವಾ 39ನೇ 15ರನ್ನು ಅಂಶವನ್ನು 3ರಿಂದ ಡಿವೈಡ್ ಮಾಡುವಂಥದ್ದು. ಹಾಗೆ ಛೇದ 39ರನ್ನು 3ರಿಂದ ನಾವು ಡಿವೈಡ್ ಮಾಡಿದಾಗ ನಮಗೆ ಫೈನಲ್ ಆನ್ಸರು 13ನೇ 5 ಅಂತ ಸಿಗುತ್ತೆ. ಇನ್ನೊಂದು ಎಕ್ಸಾಂಪಲ್ ನೋಡೋದು 35/64 ಅಂತ ನೋಡೋದಾದರೆ ಈ 35 ಮತ್ತು 64ಗೆ ಕಾಮನ್ ಫ್ಯಾಕ್ಟರ್ಸೇ ಇಲ್ಲ. ಇವು ಕೋಪ್ರೈಮ್ಗಳು, ಹಾಗಾಗಿ ಇವು ಸಹ ಅವಿಭಾಜ್ಯಗಳು. ಸೊ ಇದನ್ನು ನಾವು ಸಂಕ್ಷಿಪ್ತ ರೂಪದಲ್ಲಿ ಅಥವಾ ಇನ್ನಷ್ಟು ಸಿಂಪ್ಲೆಸ್ಟ್ ಫಾರ್ಮ್ ಆಗಿ ಫ್ರ್ಯಾಕ್ಷನನ್ನು ಬರೀಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬೋದು. ಒಂದು ಸಮೀಕ್ಷಾ ಪ್ರಶ್ನೆ ಇದೆ, ನೋಡೋಣ. 335ನೇ ಅಂಶ 14 ಆಗುವಂತೆ ವ್ಯಕ್ತಪಡಿಸಿ ಎನ್ನುವಂಥದ್ದು. ನಿಮ್ಮ ಆಪ್ಷನ್ ABCD ಈ ರೀತಿ ಇದೆ. ಸರಿಯಾದ ಉತ್ತರ ಆಪ್ಷನ್ C 120ನೇ 14 ಅಂತ. ಹೇಗೆ ಬಂತು ಅಂತ ನೋಡೋಣ. 35/300 ಕೊಟ್ಟಿರುವಂತಹ ಒಂದು ಫ್ರ್ಯಾಕ್ಷನ್ನು. ಇದರೊಳಗೆ ನೋಡೋದಾದರೆ 35ಯಲ್ಲಿ ಕೂಡ ಒಂದು ಯೂನಿಟ್ಸ್ ಪ್ಲೇಸ್ನಲ್ಲಿ ಯಾವ ಅಂಕಿ ಇದೆ ಅದು 5 ಇದೆ. ಹಾಗೆ 300ನಲ್ಲಿ ಯೂನಿಟ್ಸ್ ಪ್ಲೇಸಲ್ಲಿ ಇರುವಂಥ ಒಂದು ಅಂಕಿ 0 ಇದೆ. ಸೊ ಎರಡೂ ಸಂಖ್ಯೆಗಳು 5ರಿಂದ ಭಾಗಿಸ್ಲಿಕ್ಕೆ ಸಾಧ್ಯ. ಹಾಗಾಗಿ ಅಂಶವನ್ನು 5ರಿಂದ ನಾವು ಭಾಗಿಸೋಣ ಮತ್ತು ಛೇದವನ್ನು ಕೂಡ 5ರಿಂದ ಭಾಗಿಸೋಣ. ನಮಗೇನು ಸಿಗುತ್ತೆ, 35 ಡಿವೈಡೆಡ್ ಬೈ 5 7 ಸಿಗುತ್ತೆ. ಹಾಗೆ 300 ಡಿವೈಡೆಡ್ ಬೈ 5 ನಮಗೆ 60 ಸಿಗುತ್ತೆ. ಅಂಶದಲ್ಲಿ 14 ಬರಬೇಕು ಸಂಖ್ಯೆ. ಹಾಗಾಗಿ ನಾವೇನು ಮಾಡೋಣ ಅಂತಂದರೆ ಅಂಶ ಮತ್ತು ಛೇದವನ್ನು 2ರಿಂದ ಗುಣಿಸ್ಬಿಡೋಣ. 7/60ಯಲ್ಲಿ 7 × 2 ನಮಗೆ 14 ಸಿಗುತ್ತೆ. ಅದೇ ರೀತಿ 60 × 2 ಮಾಡಿದ್ರೆ ನಮಗೆ 120 ಸಿಗುತ್ತೆ. ಸೊ ನಮಗೆ ಸರಿಯಾದ ಆನ್ಸರ್ ಆಪ್ಷನ್ C ಆಗಿರುತ್ತೆ. ಈಗ ತರಗತಿ 7ರ ಕ್ಲಿಷ್ಟಾಂಶವನ್ನು ನೋಡೋಣ. ಬೀಜೋಕ್ತಿಯ ಬೆಲೆಯನ್ನು ಕಂಡುಹಿಡಿಯುವುದು. ಇದನ್ನು ಒಂದು ಚಟುವಟಿಕೆಯಿಂದ ಪ್ರಾರಂಭಿಸೋಣ. ಒಂದು ಕುರಿ ಇದೆ ಅಂತ ಅನ್ಕೊಳ್ಳೋಣ. ಈ ಕುರಿಗೆ ಎಷ್ಟು ಕಾಲುಗಳಿವೆ ಅಂತ ಕೇಳಿದಾಗ ಒಂದು ಕುರಿಗೆ 4 ಕಾಲುಗಳಿವೆ ಅಂತ ಬರಿಬಹುದು. ಇದನ್ನ ನಾವು 1 × 4 ಅಂತ ಕೂಡ ಹೇಳ್ಬಹುದು. ಹಾಗೆ 4 ಕುರಿಗಳಿದ್ರೆ ಆವಾಗ ಕುರಿಗಳ ಕಾಲುಗಳ ಸಂಖ್ಯೆ 4 × 4 ಆಗುತ್ತೆ. ಈಗ ತುಂಬಾ ಕುರಿಗಳು ಬಂದ್ಬಿಟ್ವು. ಎಷ್ಟು ಕುರಿಗಳಾಗಿದ್ದಾವೆ ನಮ್ಗೆ ಗೊತ್ತಿಲ್ಲ. ಹಾಗಿದ್ದಾಗ ನಮ್ಗೆ ಗೊತ್ತಿಲ್ಲದೆ ಇರೋ ಸಂಖ್ಯೆ ಯಾವುದು? ನಮಗೆ ಪ್ರತಿ ಕುರಿಯ ಕಾಲುಗಳ ಸಂಖ್ಯೆ ಗೊತ್ತು. ಒಂದು ವೇಳೆ ಕುರಿಗಳ ಸಂಖ್ಯೆ ಗೊತ್ತಾದ್ರೆ ಕುರಿಗಳ ಸಂಖ್ಯೆ × 4 ಮಾಡಿದ್ರೆ ಕುರಿಗಳ ಒಟ್ಟು ಕಾಲುಗಳ ಸಂಖ್ಯೆ ಗೊತ್ತಾಗುತ್ತೆ. ಇಲ್ಲಿ ನಮಗೆ ಗೊತ್ತಿಲ್ಲದ ಮೌಲ್ಯವನ್ನು ಚರಾಕ್ಷರ ಅಂತ ಕರಿತೀವಿ. ಗೊತ್ತಿರುವಂತಹ ಮೌಲ್ಯಕ್ಕೆ ಅಥವಾ ವ್ಯಾಲ್ಯೂ ಫಿಕ್ಸ್ ಆಗಿರೋದಕ್ಕೆ ಅದನ್ನ ಸ್ಥಿರಾಂಕಗಳು ಅಂತ ಹೇಳಬಹುದು. ಉದಾಹರಣೆಗೆ ಇಲ್ಲಿ ಸಂಖ್ಯೆಗಳು 0, 12,002, -6, -5/6, √3, 0.38 ಈ ರೀತಿಯಾದ ಸಂಖ್ಯೆಗಳನ್ನ ಸ್ಥಿರಾಂಕಗಳು ಅಂತ ಹೇಳ್ಬಹುದು. ಇದನ್ನು ಸಂಖ್ಯಾ ರೇಖೆಯಲ್ಲಿ ಒಂದು ನಿರ್ದಿಷ್ಟವಾದ ಪೊಸಿಷನ್ ಅಲ್ಲಿ ರೆಪ್ರೆಸೆಂಟ್ ಮಾಡಲಿಕ್ಕೆ ಸಾಧ್ಯ. ಇನ್ನು ಕೆಲವು ಉದಾಹರಣೆಗಳನ್ನು ನೋಡ್ತಾ ಹೋಗೋದಾದ್ರೆ 5 ವರ್ಷಗಳು, 20 ಮೊಟ್ಟೆಗಳು, 30 ಲೀಟರ್ ನೀರು, 2500 ಕಿಲೋಮೀಟರ್ ಇವೆಲ್ಲದರ ಮೌಲ್ಯ ಚೇಂಜ್ ಆಗೋದಿಲ್ಲ. 5 ವರ್ಷ ಅಂದ್ರೆ 5 ವರ್ಷವೇ ಇರುತ್ತೆ. 20 ಮೊಟ್ಟೆಗಳು ಅಂದ್ರೆ 20 ಮೊಟ್ಟೆಗಳೇ ಆಗಿರುತ್ತೆ. ಹಾಗಾಗಿ ಇವುಗಳ ಮೌಲ್ಯ ಬದಲಾಗೋದಿಲ್ಲ. ಅದಕ್ಕಾಗಿ ನಾವು ಕಾನ್ಸ್ಟೆಂಟ್ ಅಥವಾ ಸ್ಥಿರಾಂಕ ಅಂತ ಕರಿತೀವಿ. ಗಣಿತದ ಮೂಲಕ್ರಿಯೆಗಳಾದ ಸಂಕಲನ, ವ್ಯವಕಲನ, ಗುಣಾಕಾರ ಮತ್ತು ಭಾಗಾಕಾರವನ್ನು ಎಲ್ಲ ಸ್ಥಿರಾಂಕಗಳ ಮೇಲೆ ಬಳಕೆ ಮಾಡ್ತೀವಿ ಅಂತ ನಮಗೆ ಗೊತ್ತಿದೆ. ಚರಾಕ್ಷರಗಳು ಅಂದರೆ ಆ ಒಂದು ಮೌಲ್ಯ ನಿರ್ದಿಷ್ಟವಾಗಿರೋದಿಲ್ಲ. ಚರಾಕ್ಷರಗಳನ್ನು ರೆಪ್ರೆಸೆಂಟ್ ಮಾಡಲಿಕ್ಕೆ ಇಂಗ್ಲಿಷ್ ಆಲ್ಫಾಬೆಟ್ಸ್ ಆದ ಸ್ಮಾಲ್ ಲೆಟರ್ಸ್ A, B ಇಂದ Z ವರೆಗೂ ಸಹ ಯೂಸ್ ಮಾಡಬಹುದು. ಅದೇ ರೀತಿ ಕ್ಯಾಪಿಟಲ್ ಲೆಟರ್ಸ್ ಕ್ಯಾಪಿಟಲ್ A, ಕ್ಯಾಪಿಟಲ್ B, ಕ್ಯಾಪಿಟಲ್ C, Z ವರೆಗೂ ಯೂಸ್ ಮಾಡಬಹುದು. ಮತ್ತು ಗ್ರೀಕ್ ಲೆಟರ್ಸ್ ಆದ ಆಲ್ಫಾ, ಬೀಟಾ, ಹಾಗೆಯೇ A1, A2, B1,
B2 ಈ ರೀತಿ ಚರಾಕ್ಷರಗಳನ್ನು ರೆಪ್ರೆಸೆಂಟ್ ಮಾಡಲಿಕ್ಕೆ ಯೂಸ್ ಮಾಡಬಹುದು. ಈ ವೇರಿಯಬಲ್ಸ್ ಅನ್ನು ಸಂಖ್ಯಾ ರೇಖೆಯಲ್ಲಿ ರೆಪ್ರೆಸೆಂಟ್ ಮಾಡೋದಿಕ್ಕಾಗೋದಿಲ್ಲ, ಯಾಕಂದ್ರೆ ನಿರ್ದಿಷ್ಟವಾದ ಮೌಲ್ಯ ಇರುವುದಿಲ್ಲ ಅಥವಾ ಆ ಮೌಲ್ಯವು ಎಷ್ಟು ಅಂತ ನಮಗೆ ಗೊತ್ತಿಲ್ಲ. ಕೆಲವು ಆಲ್ಫಾಬೆಟ್ಸ್ ಅನ್ನು ಚರಾಕ್ಷರಗಳನ್ನು ಗುರುತಿಸಲಿಕ್ಕೆ ಯೂಸ್ ಮಾಡದೇ ಇರೋದು ಒಳ್ಳೆಯದು. ಉದಾಹರಣೆಗೆ ಸ್ಮಾಲ್ ಲೆಟರ್ ಇ, ಯಾಕಂದ್ರೆ ಇದು ಒಂದು ಮ್ಯಾಥಮೆಟಿಕಲ್ ಕಾನ್ಸ್ಟೆಂಟ್ ಆಗಿದೆ. ಹಾಗೆಯೇ ಸ್ಮಾಲ್ ಐ, ಪೈ, ಈ ಪೈಗೆ ಒಂದು ನಿರ್ದಿಷ್ಟವಾದ ವ್ಯಾಲ್ಯೂ ಇದೆ. ಹಾಗೆಯೇ ಸ್ಮಾಲ್ ಲೆಟರ್ ಓ, ಇದು ನೋಡಲಿಕ್ಕೆ 0 ಥರ ಕಾಣಿಸುತ್ತೆ. ಅದೇ ರೀತಿ ಸ್ಮಾಲ್ ಲೆಟರ್ ಎಲ್, ಇದು ನೋಡಲಿಕ್ಕೆ 1 ಅನ್ನುವ ಒಂದು ಸಂಖ್ಯೆಯ ಥರ ಸಹ ಕಾಣುತ್ತೆ. ಹಾಗಾಗಿ ಈ ಲೆಟರ್ಸ್ ಅನ್ನ ವೇರಿಯಬಲ್ ರೆಪ್ರೆಸೆಂಟ್ ಮಾಡೋದಕ್ಕೆ ಬಳಸದೇ ಇರೋದೇ ಒಳ್ಳೆಯದು. ಕೆಲವೊಂದು ಉದಾಹರಣೆಯನ್ನು ನೋಡೋದಾದ್ರೆ ತಾಪಮಾನ, ಇದು ಜಾಸ್ತಿಯೂ ಸಹ ಆಗಬಹುದು, ಕಡಿಮೆಯೂ ಸಹ ಆಗಬಹುದು. ಕಾರಿನ ವೇಗ, ಇಲ್ಲಿ ಕಾರಿನ ವೇಗವು ಇಷ್ಟೇ ಅಂತ ಹೇಳೋದಿಕ್ಕಾಗೋದಿಲ್ಲ, ಅದು ಹೆಚ್ಚು ಇರಬಹುದು, ಕಡಿಮೆಯೂ ಆಗಬಹುದು. ಬರೀ ಕಾರಿನ ವೇಗ ಅಂತ ಹೇಳಿದಾಗ ಅದು ಒಂದು ಚರಾಕ್ಷರ ಆಗಿರುತ್ತೆ. ಹಾಗೆಯೇ ಲಘುಕೋನ ಅಂತ ಹೇಳ್ಬೋದು. ಇಲ್ಲಿ 0 ಡಿಗ್ರಿಗಿಂತ ಜಾಸ್ತಿ ಹಾಗೆ 90 ಡಿಗ್ರಿಗಿಂತ ಕಡಿಮೆಯವರೆಗೂ ಲಘುಕೋನಗಳಿರುತ್ತವೆ. ಎಷ್ಟು ಇವೆ ಅಂತ ಗೊತ್ತಿರಲ್ಲ. ಬರೀ ಲಘುಕೋನ ಅಂತ ಹೇಳಿದ್ರೆ ಅದು ಒಂದು ವೇರಿಯಬಲ್ ಆಗಿರುತ್ತೆ. ಪೆನ್ನಿನ ಬೆಲೆ ಎಷ್ಟು ಅಂತ ಗೊತ್ತಿಲ್ಲ, ಸೊ ನಿರ್ದಿಷ್ಟವಾದ ಮೌಲ್ಯವನ್ನು ಹೇಳಲಿಕ್ಕಾಗೋದಿಲ್ಲ. ಬರೀ ಪೆನ್ನಿನ ಬೆಲೆ ಅಂತ ಹೇಳಿದ್ರೆ ಅದು ಒಂದು ಚರಾಕ್ಷರ ಆಗುತ್ತೆ. ಗಣಿತದ ಮೂಲ ಕ್ರಿಯೆಗಳು ಅಂದ್ರೆ ಸಂಕಲನ, ವ್ಯವಕಲನ, ಗುಣಾಕಾರ, ಭಾಗಾಕಾರ, ಇವುಗಳನ್ನು ಸ್ಥಿರಾಂಕಗಳಿಗೆ ಹೇಗೆ ಮಾಡ್ತೀವಿ ಹಾಗೆ ಚರಾಕ್ಷರಗಳಿಗೂ ಸಹ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಸ್ಥಿರಾಂಕಗಳು ಮತ್ತು ಚರಾಕ್ಷರಗಳು ಸೇರಿ ಬೀಜ ಪದಗಳು ಆಗುತ್ತವೆ. ನಾವಿಲ್ಲಿ ಉದಾಹರಣೆಯನ್ನ ತಗೊಂಡಿದ್ದೀವಿ. ಇಲ್ಲಿ ಸ್ಥಿರಾಂಕಗಳು ಮತ್ತು ಚರಾಕ್ಷರಗಳ ಕಾಂಬಿನೇಷನ್ಸ್ ಅನ್ನ ನೋಡ್ತಾ ಇದ್ದೀವಿ. ಮೊದಲನೇ ಎಕ್ಸಾಂಪಲ್ ಅಲ್ಲಿ ನೀವು ನೋಡಬಹುದು 2 ಸ್ಥಿರಾಂಕಗಳಿವೆ, ಅಂದ್ರೆ 10 ಮತ್ತು 5. ಎರಡನೇ ಎಕ್ಸಾಂಪಲ್ ಅಲ್ಲಿ x ಎನ್ನುವ ಚರಾಕ್ಷರ ಮತ್ತು 5 ಎನ್ನುವ ಸ್ಥಿರಾಂಕವನ್ನ ನೋಡ್ತಾ ಇದ್ದೀವಿ. ಮೂರನೇ ಎಕ್ಸಾಂಪಲ್ ಅಲ್ಲಿ x ಮತ್ತು z ಎನ್ನುವ 2 ಚರಾಕ್ಷರಗಳನ್ನ ಇಲ್ಲಿ ನೋಡ್ತಾ ಇದ್ದೀವಿ. ಮೊದಲನೇ ಒಂದು ಕಾಂಬಿನೇಷನ್ ಅನ್ನ ತಗೊಳ್ಳೋಣ. 10 + 5 ಕೂಡಿಸಿದ್ರೆ 15 ಆಗುತ್ತೆ. 10ರಲ್ಲಿ 5ಅನ್ನ ಕಳೆದರೆ 5 ಸಿಗುತ್ತೆ. 10 ಮತ್ತು 5ಅನ್ನ ಗುಣಾಕಾರ ಮಾಡಿದ್ರೆ 50 ಆಗುತ್ತೆ. ಅದೇ ರೀತಿ 10/5 ಮಾಡಿದ್ರೆ 2 ಇಲ್ಲಿ ಉತ್ತರವಾಗಿ ಸಿಗುತ್ತೆ. ಇಲ್ಲಿ ನಾವು ಗಣಿತದ ಮೂಲ ಕ್ರಿಯೆಗಳನ್ನು ಬಳಸಿದ್ದೀವಿ. ಅದೇ ರೀತಿ ಕಾಂಬಿನೇಷನ್ ಆಫ್ x + 5 or x + z, x - 5 ಅಥವಾ x - z. ಅದೇ ರೀತಿ x × 5 ಇದನ್ನ 5x ಅಂತ ಬರಿಬಹುದು. x × z ಇದನ್ನ xz ಅಂತ ಬರಿಬಹುದು. ಅದೇ ರೀತಿ x/5 ಅನ್ನ x/5 ಅಂತ ಈ ರೀತಿ ಸೂಚಿಸಬಹುದು. x/z ಅನ್ನು ಸಹ x/z ಅಂತ ಸೂಚಿಸಬಹುದು. ಇವೆಲ್ಲವನ್ನು ಬೀಜೋಕ್ತಿಗಳು ಅಂತ ಹೇಳ್ತೀವಿ. ಅಂದ್ರೆ ಬೀಜ ಪದಗಳು ಸೇರಿ ಬೀಜೋಕ್ತಿಗಳು ಆಗುತ್ತವೆ. ಈಗ ತಕ್ಕಡಿ ಮತ್ತು ಸಮೀಕರಣದ ಬಗ್ಗೆ ನೋಡೋಣ. ನಾವು ದಿನನಿತ್ಯ ಜೀವನದಲ್ಲಿ ಬಹಳಷ್ಟು ಕಡೆ ಈ ಸಮೀಕರಣವನ್ನ ನೋಡಬಹುದು ಮತ್ತು ಸಮೀಕರಣವನ್ನ ಬಳಸಿಕೊಂಡಿದ್ದೇವೆ. ಈ ಸಮೀಕರಣ ಅಂದ್ರೆ ಒಂದು ಚರಾಕ್ಷರದ ಮೇಲೆ ನಿಬಂಧನೆಯಾಗಿದ್ದು ಚರಾಕ್ಷರದ 2 ಬೀಜೋಕ್ತಿಗಳು ಒಂದೇ ಬೆಲೆಯನ್ನ ಹೊಂದಿರಬೇಕು. ಈಗ ಸಮೀಕರಣ ಅಂದ್ರೆ ನಮಗೆ ನೆನಪಾಗುವುದು ತಕ್ಕಡಿ, ಯಾಕಂದ್ರೆ ಅದು ಬ್ಯಾಲೆನ್ಸ್ ಅನ್ನ ಮಾಡುತ್ತೆ. ಇಲ್ಲಿ ಎಡಬದಿಯಲ್ಲಿ ಅಂದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಒಂದು ವಸ್ತುವನ್ನ ಇಡ್ತೀವಿ. ಅದರ ತೂಕ ಎಷ್ಟು ಅಂತ ಗೊತ್ತಿಲ್ಲ, ಹಾಗಾಗಿ ಗೊತ್ತಿಲ್ಲದೆ ಇರುವಂತಹ ಒಂದು ತೂಕವನ್ನ x ಅಕ್ಷರದಿಂದ ಸೂಚಿಸುತ್ತೇವೆ. ಈ ಒಂದು ವಸ್ತುವನ್ನ ಇಲ್ಲಿ ತಕ್ಕಡಿಯಲ್ಲಿ ಇಟ್ಟಾಗ ಏನಾಗುತ್ತೆ, ತಕ್ಕಡಿ ಅನ್ಬ್ಯಾಲೆನ್ಸ್ ಆಗಿರುತ್ತೆ. ಸೊ ಇದನ್ನ ನಾವು LHS ಅಂತ ಕರಿಬಹುದು. ಅದೇ ರೀತಿ ಇದನ್ನ ಮತ್ತೆ ನಾವು ಬ್ಯಾಲೆನ್ಸ್ ಮಾಡಬೇಕು ಅಂದ್ರೆ RHS ಅಲ್ಲಿ ಅಂದರೆ ಬಲಬದಿಯಲ್ಲಿ ಇನ್ನೊಂದು ತೂಕವನ್ನ ಇಡಬೇಕು. ಸೊ ಮೌಲ್ಯವನ್ನ ಆಡ್ ಮಾಡಿದಾಗ ಅಥವಾ ಒಂದು ವಸ್ತುವನ್ನು ಆಡ್ ಮಾಡಿದಾಗ ಏನಾಗುತ್ತೆ, ಇಲ್ಲಿ ಈ ತಕ್ಕಡಿ ಸಮನಾಗಿರೋದನ್ನ ನೋಡಬಹುದು. ಅಂದ್ರೆ 100 ಗ್ರಾಂ ತೂಕವನ್ನ ಅಥವಾ 100 ಗ್ರಾಂ ತೂಕದ ಒಂದು ವಸ್ತುವನ್ನ ಬಲಬದಿಯಲ್ಲಿ ಇಟ್ಟಾಗ
ಅದು ಸಮನಾಗಿ ಕಾಣಿಸುತ್ತೆ. ಹಾಗಾಗಿ LHS = RHS ಅಂತ ಹೇಳ್ಬೋದು. ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು 100 ಅನ್ನೋದನ್ನ ಒಂದು ಸಮೀಕರಣ ಅಂತ ಹೇಳಬಹುದು. ಈಗ LHS ಮತ್ತು RHS ಎರಡೂ ಕಡೆ ಒಂದೇ ಸಮನಾದ ತೂಕವನ್ನು ಅಂದರೆ 50 ಗ್ರಾಂ ತೂಕವಿರುವ ಒಂದು ವಸ್ತುವನ್ನು ಇಟ್ಟಾಗ ಏನಾಗುತ್ತೆ? ಈ ಸಮೀಕರಣದಲ್ಲಿ ಯಾವುದೇ ಬದಲಾವಣೆಯೂ ಆಗುವುದಿಲ್ಲ. ಯಾಕಂದ್ರೆ ಎರಡೂ ಬದಿಯಲ್ಲಿರುವ ತೂಕವು ಸಮನಾಗಿ ಇರುತ್ತೆ. ಹಾಗಾಗಿ ಇದು ಒಂದು ಸಮೀಕರಣ ಅಂತ ಹೇಳಬಹುದು. ಅಂದರೆ LHS = RHS ಆಗತ್ತೆ. ಅಂದರೆ ಎರಡೂ ಕಡೆಯೂ 50 ಗ್ರಾಂ ತೂಕವನ್ನ ಇಟ್ಟಿದ್ದೇವೆ. ಹಾಗಾಗಿ 50 + x = 100 + 50 ಅಂತ ಸಮೀಕರಣ ನಮಗೆ ಸಿಗುತ್ತೆ. ಈಗ ಹೇಳಿಕೆಗಳನ್ನು ಸಮೀಕರಣದ ರೂಪದಲ್ಲಿ ಹೇಗೆ ಬರ್ಕೊಳ್ಳೋದು ಅಂತ ನೋಡೋಣ. ಮೊದಲನೇ ಹೇಳಿಕೆ 19 ಮತ್ತು a ಯ ಮೊತ್ತವು 79 ಆಗಿದೆ. ಇಲ್ಲಿ ಮೊತ್ತ ಅಂತ ಹೇಳಿರೋದ್ರಿಂದ ಕೂಡಬೇಕಾಗಿರುತ್ತೆ. ಹಾಗಾಗಿ a + 19 = 79 ಅನ್ನೋದು ಒಂದು ಸಮೀಕರಣ ಆಗಿರುತ್ತೆ. ಎರಡನೇ ಹೇಳಿಕೆಯನ್ನು ನೋಡೋಣ. 7ರಿಂದ 5 ಬಾರಿ z ಅನ್ನು ಸೇರಿಸಿದರೆ 37 ದೊರಕುತ್ತದೆ. ಇಲ್ಲಿ 5 ಬಾರಿ z ಅಂತ ಹೇಳಿರೋದ್ರಿಂದ 5z ಅಂತ ಹೇಳ್ತೀವಿ. ಹಾಗಾಗಿ 7 + 5z = 37 ಅಂತ ಒಂದು ಸಮೀಕರಣ ಸಿಗುತ್ತೆ. ಮೂರನೇ ಹೇಳಿಕೆ ನೋಡೋಣ. 4 ಬಾರಿ y ಇಂದ 4 ತೆಗೆದು ಹಾಕಿದರೆ 36 ಉಳಿಯುತ್ತೆ. ಇಲ್ಲಿ 4 ಬಾರಿ y ಅಂದರೆ 4 × y ಅಂತ ಹೇಳಬೇಕು. ಅದೇ ರೀತಿ ತೆಗೆದು ಹಾಕಿದರೆ ಅಂತ ಕೊಟ್ಟಿದ್ದಾರೆ. 4y - 4 = 36 ಅನ್ನುವ ಒಂದು ಸಮೀಕರಣವು ನಮಗೆ ನೋಡಬಹುದು. ಈಗ ಒಂದು ಸಮೀಕರಣವನ್ನು ಹೇಗೆ ಬಿಡಿಸುವುದು ಅಂತ ಒಂದು ಪ್ರಶ್ನೆ ಮೂಲಕ ನೋಡೋಣ. ಪ್ರಶ್ನೆ: ಮನೆಗೆ ತಲುಪಲು ರಾಜು 50 ಕಿಲೋಮೀಟರ್ ಪ್ರಯಾಣಿಸಬೇಕಿತ್ತು. ಅವನು ಬೈಕ್ ಮತ್ತು ಕಾರಿನಿಂದ ಲಿಫ್ಟ್ ತೆಗೆದುಕೊಂಡು ಅದೇ ದೂರವನ್ನು ಪ್ರಯಾಣಿಸಿದನು. ಅವನು ಮನೆಯನ್ನು ತಲುಪಲು ಕೊನೆಯ 6 ಕಿಲೋಮೀಟರ್ ನಡೆದನು. ರಾಜು ಕಾರು ಮತ್ತು ಬೈಕ್ನಲ್ಲಿ ಪ್ರಯಾಣಿಸಿದ ದೂರವನ್ನು ಕಂಡುಹಿಡಿಯಿರಿ. ಸೊ ಇಲ್ಲಿ ರಾಜು ಇದ್ದಾನೆ. ಅವನಿರುವ ಸ್ಥಳದಿಂದ ಮನೆಗೆ ಟ್ರಾವೆಲ್ ಮಾಡಬೇಕಂದ್ರೆ ಎಷ್ಟು ಕಿಲೋಮೀಟರ್ ಟ್ರಾವೆಲ್ ಮಾಡಬೇಕಾಗತ್ತೆ? ಇಲ್ಲಿ ಕೊಟ್ಟಿರೋ ಹಾಗೆ 50 ಕಿಲೋಮೀಟರ್ ಟ್ರಾವೆಲ್ ಮಾಡಬೇಕಾಗತ್ತೆ. ಮೊದಲಿಗೆ ಅವನು ಬೈಕಲ್ಲಿ ಟ್ರಾವೆಲ್ ಮಾಡ್ತಾನೆ. ಅದಾದ ಮೇಲೆ ಕಾರ್ನಲ್ಲಿ ಟ್ರಾವೆಲ್ ಮಾಡ್ತಾನೆ. ಕೊನೆಯದಾಗಿ 6 ಕಿಲೋಮೀಟರ್ ನಡೆದುಕೊಂಡು ಹೋಗಿ ರಾಜು ಮನೆಯನ್ನು ತಲುಪುತ್ತಾನೆ. ರಾಜು ಬೈಕಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಮತ್ತು ಕಾರಿನಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಸಮಾನ ದೂರವನ್ನು ಚಲಿಸುವುದರಿಂದ ನಾವು x ಕಿಲೋಮೀಟರಿಂದ ಗುರುತಿಸಿಕೊಳ್ಳಬಹುದು. ಸೊ ಎರಡೂ ಕೂಡ ಸಮ ಇರೋದ್ರಿಂದ x ಮತ್ತು x ಅಂತ ತಗೊಂಡಿದ್ದೀವಿ. ಹಾಗಾಗಿ ಇಲ್ಲಿ x + x + 6 = 50 ಅಂತ ಬರ್ಕೋಬಹುದು. ಇದನ್ನು ಬಿಡಿಸ್ತಾ ಹೋದರೆ x + x = 2x ಆಗುತ್ತೆ. ಹಾಗಾಗಿ 2x + 6 = 50 ಅಂತ ಹೇಳ್ಬೋದು. ಮುಂದೆ ಎಡಬದಿಯಲ್ಲಿರುವ ಸ್ಥಿರಾಂಕವನ್ನು ಬಲಬದಿಗೆ ಕಳುಹಿಸಿದಾಗ 2x = 50 - 6 ಅಂತ ಗೊತ್ತಾಗುತ್ತೆ. ಹಾಗಾಗಿ 50 - 6 ಮಾಡಿದಾಗ 2x = 44 ಅಂತ ಸಿಗುತ್ತೆ. ಈಗ 2x ಅನ್ನೋದ್ರ ಮಧ್ಯ ಗುಣಾಕಾರ ಇರೋದ್ರಿಂದ ಎರಡನ್ನ ಬಲಬದಿಗೆ ಕಳುಹಿಸಿದಾಗ 44 / 2 ಅಂತ ಆಗುತ್ತೆ. ಹಾಗಾಗಿ x = 22 ಕಿಲೋಮೀಟರ್ ಉತ್ತರವಾಗಿ ಸಿಗುತ್ತೆ. ಹಾಗಾಗಿ ರಾಜು ಮೊದಲು 22 ಕಿಲೋಮೀಟರ್ ಬೈಕ್ನಲ್ಲಿ, ನಂತರ 22 ಕಿಲೋಮೀಟರ್ ಕಾರ್ನಲ್ಲಿ ಹೋಗಿ ನಂತರ 6 ಕಿಲೋಮೀಟರ್ ನಡೆದುಕೊಂಡು ಮನೆ ತಲುಪುತ್ತಾನೆ ಅಂತ ಹೇಳ್ಬೋದು. ಅಮ್ಮ ಘನವಸ್ತುವನ್ನು ಭಾಗಿಸುವಳು ಅಂತ ಅಂದರೆ 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 ಅಪವರ್ತನಗಳು. ಈಗ ಯಾವುದೇ ಒಂದು ಸಮೀಕರಣವನ್ನು ಅಥವಾ ಸಂಖ್ಯೆಗಳನ್ನು ಸಾಲ್ವ್ ಮಾಡಬೇಕಂದ್ರೆ ಬೋರ್ಡ್ ಮಾಸ್ ರೂಲ್ಸನ್ನು ಬಳಸ್ಕೊಳ್ತೀವಿ. ಅದೇ ರೀತಿ ಬೀಜೋಕ್ತಿಗಳನ್ನು ಅಥವಾ ಬೀಜ ಪದಗಳನ್ನು, ಸಂಕಲನ, ವ್ಯವಕಲನ, ಈ ರೀತಿ ಮೂಲ ಕ್ರಿಯೆಗಳನ್ನು ಸಾಲ್ವ್ ಮಾಡಬೇಕು ಅಂದರೂ ಸಹ ಬೋರ್ಡ್ ಮಾಸ್ ರೂಲ್ಸನ್ನು ಯೂಸ್ ಮಾಡ್ಕೋಬಹುದು. ಹಾಗಿದ್ರೆ ಈ ಒಂದು ನಿಯಮವನ್ನು ಯಾವ ರೀತಿ ಸುಲಭವಾಗಿ ನೆನಪಿಟ್ಕೊಳ್ಳೋದು ಅಂತ ನೋಡೋದಾದರೆ ಇಲ್ಲಿ ಒಂದು ವಾಕ್ಯ ಇದೆ.
ಈ ವಾಕ್ಯವನ್ನು ನೆನಪಿಟ್ಟುಕೊಂಡರೆ ಆ ರೂಲ್ಸನ್ನು ನೆನಪಿಟ್ಟುಕೊಳ್ಳಬಹುದು. ವಾಕ್ಯ: ಆಕೆಯು ಘನವಸ್ತುವನ್ನು ಭಾಗಿಸುವಳು. ಅಂದರೆ ಆ ಎಂದರೆ ಆವರಣಗಳು, ಘ ಎಂದರೆ ಘಾತಾಂಕಗಳು, ಭ ಎಂದರೆ ಭಾಗಾಕಾರ, ಗ ಎಂದರೆ ಗುಣಾಕಾರ, ಸ ಎಂದರೆ ಸಂಕಲನ, ವ ಎಂದರೆ ವ್ಯವಕಲನ. ಈ ರೀತಿಯಾಗಿ ಒಂದು ವಾಕ್ಯವನ್ನು ನೆನಪಿಟ್ಟುಕೊಳ್ಳುವ ಮೂಲಕ ಯಾವ ಮೂಲಕ್ರಿಯೆಯು ಯಾವುದಾದ್ಮೇಲೆ ಬರುತ್ತೆ ಅಂತ ಸುಲಭವಾಗಿ ನೆನಪಿಟ್ಟುಕೊಳ್ಳುತ್ತಾ ಹೋಗಬಹುದು. ಈಗ ಒಂದು ಸಮೀಕರಣವನ್ನು ನೋಡೋಣ. 2x + 6 = 100. ಈ ಒಂದು ಸಮೀಕರಣವನ್ನು ಹೇಗೆ ಸಾಲ್ವ್ ಮಾಡೋದು ಅಂದರೆ ಮೊದಲಿಗೆ ಹೇಗೆ ರಚನೆ ಮಾಡೋದು ಅಂತ ನೋಡಬೇಕು. ಈ ಒಂದು ಸಮೀಕರಣದಲ್ಲಿ ಎಕ್ಸ್ ವ್ಯಾಲ್ಯೂನ ನಾವು ಕಂಡುಹಿಡ್ಕೋಬೇಕು. ಅದಕ್ಕೆ ಮೊದಲಿಗೆ 2x ಅನ್ನು ನಾವು 2 × x ಅಂತ ಹೇಳ್ಬೋದು. ಈ 2xಗೆ ನಾವು 6 ಅನ್ನು ಕೂಡಿಸ್ತೀವಿ. ಇವೆರಡನ್ನ ಕೂಡಿಸಿದಾಗ ಬರುವಂತಹ ಮೊತ್ತ 100 ಆಗಿರುತ್ತೆ. ಈಗ ಈ ಸಮೀಕರಣದಲ್ಲಿರುವಂತಹ ಚರಾಕ್ಷರ ಅಂದರೆ ಎಕ್ಸ್ನ ಮೌಲ್ಯ ಹೇಗೆ ಕಂಡುಹಿಡಿಯೋದಪ್ಪ ಅಂದರೆ ಮೊದಲಿಗೆ ಎಡಬದಿಯಲ್ಲಿರುವ +6 ಬಲಬದಿಗೆ ತೆಗೆದುಕೊಂಡು ಹೋದಾಗ -6 ಆಗುತ್ತೆ. ಹಾಗಾಗಿ 100 - 6 ಅಂತ ಮಾಡಿದಾಗ 94 ಉತ್ತರವಾಗಿ ಸಿಗುತ್ತೆ. ಹಾಗಾಗಿ 2x = 94 ಅಂತ ಹೇಳ್ತೀವಿ. ಈಗ ಎಕ್ಸ್ನ ವ್ಯಾಲ್ಯೂ ಕಂಡುಹಿಡಿಬೇಕಂದ್ರೆ 2 ಅನ್ನೋದು ಬಲಬದಿಗೆ ತಗೊಂಡಾಗ ಅದು ಡಿವೈಡೆಡ್ ಬೈ ಆಗುತ್ತೆ. ಹಾಗಾಗಿ 94 / 2 = 47 ಅಂತ ಆಗುತ್ತೆ. ಇದರಿಂದ x = 47 ಅಂತ ಎಕ್ಸ್ನ ವ್ಯಾಲ್ಯೂ ನಮಗೆ ಸಿಗುತ್ತೆ. ಈಗ ಇನ್ನೊಂದು ಉದಾಹರಣೆಯನ್ನು ನೋಡೋಣ. x⁻2 + 5⁻3 = 5⁻4. ಇದನ್ನು ನಾವು ಬೇರೆ ವಿಧಾನದಿಂದ ಬಿಡಿಸೋಣ. ಈ ಪ್ರಶ್ನೆಯಲ್ಲಿ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯಬೇಕಾಗಿದೆ. ಅದಕ್ಕೋಸ್ಕರ ಎಡಬದಿಯಲ್ಲಿರುವ ಸ್ಥಿರಾಂಕವನ್ನು ಅಂದರೆ 5⁻3 ಬಲಬದಿಗೆ ಕಳುಹಿಸಿ. ಆಗ x⁻2 = 5⁻4 - 5⁻3 ಆಗುತ್ತದೆ. ಬಲಬದಿಯ 5⁻4 - 5⁻3ರಲ್ಲಿ ಛೇದವು ಒಂದೇ ಆಗಿರೋದ್ರಿಂದ ಅವುಗಳ ಲ 5 ಆಗಿರುತ್ತೆ ಮತ್ತು ಅವುಗಳ ವ್ಯತ್ಯಾಸವು 5⁻1 ಬರುತ್ತದೆ. ಅಂದರೆ x⁻2 = 5⁻1 ಆಗುತ್ತದೆ. ಈಗ ಎಡಬದಿಯಲ್ಲಿರುವ x⁻2ರಲ್ಲಿ x ಭಾಗಾಕಾರ ರೂಪದಲ್ಲಿ ಇರುವುದರಿಂದ ಅದನ್ನು ಎಡಬದಿಗೆ ಕಳುಹಿಸಿದಾಗ ಗುಣಾಕಾರ ರೂಪವನ್ನು ಪಡೆದುಕೊಳ್ಳುತ್ತದೆ. ಅದೇ ರೀತಿ ಬಲಬದಿಯಲ್ಲಿರುವ 5⁻1ರಲ್ಲಿ 5 ಭಾಗಾಕಾರ ರೂಪದಲ್ಲಿರುವುದರಿಂದ ಅದನ್ನು ಬಲಬದಿಗೆ ಕಳುಹಿಸಿದಾಗ ಗುಣಾಕಾರ ರೂಪವನ್ನು ಪಡೆದುಕೊಳ್ಳುತ್ತದೆ. ಅಂದರೆ 5 × 2 = 1 × x ಅಂತ ಆಗುತ್ತೆ. ಇದನ್ನು ಸರಳೀಕರಿಸಿದಾಗ ಎಕ್ಸ್ನ ಬೆಲೆಯು 10 ಸಿಗುತ್ತದೆ. ಈಗ ಒಂದು ಸಮೀಕ್ಷಾ ಪ್ರಶ್ನೆಯನ್ನು ನೋಡೋಣ. -8 + 5m = 2m - 5. mನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಇದಕ್ಕೆ ಆಯ್ಕೆಗಳು ಈ ರೀತಿ ಇವೆ. ಆಪ್ಷನ್ ಎ 0, ಆಪ್ಷನ್ ಬಿ +1, ಆಪ್ಷನ್ ಸಿ +2, ಆಪ್ಷನ್ ಡಿ -1. ಇದರ ಉತ್ತರವನ್ನು ನೋಡೋಣ. ಆಪ್ಷನ್ ಬಿ +1 ಉತ್ತರವಾಗಿರುತ್ತದೆ. ಈ ಉತ್ತರವು ಹೇಗೆ ಬಂತು ಅಂತ ನೋಡೋಣ. -8 + 5m = 2m - 5. ಇಲ್ಲಿ ಚರಾಕ್ಷರಗಳನ್ನು ಒಳಗೊಂಡಂಥ ಸಂಖ್ಯೆಗಳನ್ನು ಒಂದು ಬದಿಯಲ್ಲಿ, ಅದೇ ರೀತಿ ಸ್ಥಿರಾಂಕವನ್ನು ಒಳಗೊಂಡ ಸಂಖ್ಯೆಯನ್ನು ಮತ್ತೊಂದು ಬದಿಯಲ್ಲಿ ಇಡಬೇಕು. ಆಗ 5m - 2m = -5 + 8 ಆಗುತ್ತದೆ. ನಂತರ ಇದನ್ನು ಸರಳೀಕರಿಸಿದಾಗ 3m = +3, m = +1 ಆಗುತ್ತದೆ. ಅದಕ್ಕೋಸ್ಕರ ಇಲ್ಲಿ ಆಪ್ಷನ್ ಬಿ +1 ಸರಿಯಾದ ಉತ್ತರವಾಗಿದೆ. ಸರಳ ಸಮೀಕರಣಕ್ಕೆ ಸಂಬಂಧಿಸಿದಂತೆ ಮಕ್ಕಳಿಗೆ ಒಂದು ಚಟುವಟಿಕೆಯನ್ನು ಮಾಡಿಸಬಹುದು. ಈ ಚಟುವಟಿಕೆಯನ್ನು ಮಾಡಲು ಮೊದಲು ಒಂದು ಬೌಲನ್ನು ತಗೋಬೇಕು. ನಂತರದಲ್ಲಿ ಸಂಖ್ಯೆಗಳನ್ನು ಒಳಗೊಂಡ ಫ್ಲ್ಯಾಶ್ ಕಾರ್ಡ್ಗಳನ್ನು ಅದರಲ್ಲಿ ಹಾಕಿ.
ಈಗ 3 ಮಕ್ಕಳನ್ನು ಕರೆದು ಒಂದೊಂದಾಗಿ ಫ್ಲ್ಯಾಶ್ ಕಾರ್ಡನ್ನು ತೆಗೆಯಲು ಹೇಳಿ. ಮೊದಲನೇ ಮಗು ಬಂದು ಆ ಬೌಲ್ನಲ್ಲಿನ ಒಂದು ಫ್ಲ್ಯಾಶ್ ಕಾರ್ಡನ್ನು ತೆಗೆದುಕೊಳ್ಳುತ್ತೆ ಮತ್ತು ಅದರ ಸಂಖ್ಯೆಯು 21 ಆಗಿರುತ್ತೆ. ಎರಡನೇ ಮಗು ಬಂದು ಇನ್ನೊಂದು ಸಂಖ್ಯೆಯನ್ನು ಆರಿಸುತ್ತೆ, ಆ ಸಂಖ್ಯೆಯು 12 ಆಗಿರುತ್ತೆ. ಮೂರನೇ ಮಗು ಬಂದು ಇನ್ನೊಂದು ಫ್ಲ್ಯಾಶ್ ಕಾರ್ಡನ್ನು ತೆಗೆದುಕೊಳ್ಳುತ್ತೆ, ಅದರ ಸಂಖ್ಯೆ ಎಷ್ಟು ಅಂತ ಗೊತ್ತಿರೋದಿಲ್ಲ. ಈಗ ನಾಲ್ಕನೇ ಮಗು ಬಂದು ಆ 3 ಸಂಖ್ಯೆಗಳ ಮೊತ್ತವು 60 ಅಂತ ಹೇಳುತ್ತೆ. ಈಗ ಮೂರನೇ ಮಗುವಿನ ಸಂಖ್ಯೆ ಎಷ್ಟು ಅಂತ ಕಂಡುಹಿಡಿಯಬೇಕು. ಹಾಗಾಗಿ ಮೂರನೇ ಮಗುವಿನ ಸಂಖ್ಯೆಯನ್ನು h ಎಂದು ತಗೊಳ್ಳೋಣ. ಈಗ 21 + 12 + h = 60 ಅಂತ ಒಂದು ಈಕ್ವೇಶನ್ನ ಸಿಗುತ್ತೆ. ಈ 21 + 12 ಕೂಡಿದಾಗ 33 ಆಗುತ್ತೆ. ಹಾಗಾಗಿ 33 + h = 60 ಅಂತ ಹೇಳ್ಬೋದು. ಇದನ್ನು 2 ವಿಧಾನಗಳಲ್ಲಿ ಪರಿಹರಿಸಬಹುದು. ಮೊದಲನೇ ವಿಧಾನ, ಎಡಬದಿಯಲ್ಲಿರುವ 33 ಬಲಬದಿಗೆ ಕಳುಹಿಸಿ 60 - 33 ಅಂತ ಮಾಡಿ ಹೆಚ್ಚಿನ ಬೆಲೆಯನ್ನು ಬರೆಯಬಹುದು. ಅಥವಾ ಇನ್ನೊಂದು ವಿಧಾನವನ್ನು ನೋಡೋಣ. ಎಡಬದಿಯಲ್ಲಿರುವ 33 0 ಮಾಡಿಕೊಂಡ್ರೆ ಹೆಚ್ಚಿನ ಬೆಲೆಯು ಸಿಗುತ್ತೆ. ಹಾಗಾಗಿ ಎಡ ಮತ್ತು ಬಲಬದಿಯಲ್ಲಿ -33 ಕೂಡಿಸಿ, ಆಗ h = 27 ಉತ್ತರವಾಗಿ ಸಿಗುತ್ತೆ. ಈ ರೀತಿ ಒಂದು ಚಟುವಟಿಕೆಯಿಂದ ಸರಳ ಸಮೀಕರಣವನ್ನು ಹೇಗೆ ಸಾಲ್ವ್ ಮಾಡೋದು ಅಂತ ನೋಡ್ಬೋದು. ಇಲ್ಲಿಯವರೆಗೂ ತರಗತಿ 4, 5, 6 ಮತ್ತು 7ರ ಕ್ಲಿಷ್ಟಾಂಶಗಳನ್ನು ನೋಡಿದ್ದೇವೆ. ಇನ್ನು ಮುಂದೆ ಬುನಾದಿ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನದ ಬಗ್ಗೆ ತಿಳಿಯೋಣ. ಬುನಾದಿ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನದ ಬಗ್ಗೆ ನೋಡೋಣ. ನವೆಂಬರ್ ತಿಂಗಳಿನ 2 ಥೀಮ್ಗಳು ಈ ರೀತಿ ಇವೆ. ಈ 2 ಥೀಮ್ಗಳಲ್ಲಿರುವ ಕಲಿಕಾ ಫಲಗಳಿಗೆ ಸಂಬಂಧಿಸಿದಂತೆ 8ರಿಂದ 10 ಹೆಡ್ಡಿಂಗ್ಗಳನ್ನಾಗಿ ಈ ರೀತಿ ಮಾಡಿ ಮಕ್ಕಳಿಗೆ ಅಭ್ಯಾಸ ಹಾಳೆಗಳನ್ನು ಕೊಡಬಹುದು. ಇಲ್ಲಿ ಥೀಮ್ 1ರ ಪ್ರಕಾರ ನಾಣ್ಯಗಳನ್ನು ಅವುಗಳ ಹೆಸರಿನೊಂದಿಗೆ ಹೊಂದಿಸಿ. ಇಲ್ಲಿ ಎಡಭಾಗದಲ್ಲಿ ನಾಣ್ಯಗಳನ್ನು ನೀಡಿದ್ದೇವೆ, ಅದೇ ರೀತಿ ಬಲಭಾಗದಲ್ಲಿ ಆ ನಾಣ್ಯಗಳ ಹೆಸರುಗಳನ್ನು ಸಹ ನೀಡಿದ್ದೇವೆ. ಅದಕ್ಕೆ ಅನುಗುಣವಾಗಿ ಹೊಂದಿಸುತ್ತಾ ಹೋಗಬೇಕು. ಹಾಗೆ ನೋಟುಗಳನ್ನು ಅವುಗಳ ಬೆಲೆಗಳೊಂದಿಗೆ ಹೊಂದಿಸಿ. ಇಲ್ಲಿ ನೋಟುಗಳನ್ನು ನೀಡಿದ್ದೇವೆ ಮತ್ತು ಅದರ ಬೆಲೆಗಳನ್ನು ಬಲಭಾಗದಲ್ಲಿ ನೀಡಿದ್ದೇವೆ. ಈ ಎರಡನ್ನೂ ಹೊಂದಿಸುತ್ತಾ ಹೋಗಬೇಕು. ಹಾಗೆಯೇ ನಾಣ್ಯಗಳನ್ನು ಗುರುತಿಸಿ ಅವುಗಳನ್ನು ಎಣಿಸಿ ಮತ್ತು ಅವುಗಳಿಗೆ ಬಣ್ಣ ಮಾಡಿ. ಇಲ್ಲಿ ಒಂದಷ್ಟು ನಾಣ್ಯಗಳನ್ನು ಕೊಟ್ಟಿದ್ದಾರೆ, ಆ ನಾಣ್ಯಗಳನ್ನು ಗುರುತಿಸಬೇಕು ಮತ್ತು ಅದನ್ನು ಎಣಿಸಿ ಅದಕ್ಕೆ ಬಣ್ಣ ಮಾಡ್ತಾ ಹೋಗ್ಲಿಕ್ಕೆ ಹೇಳಿದ್ದಾರೆ. ಹಾಗೆ ಪದರೂಪದ ಸಮಸ್ಯೆಗಳು, ಈ ರೀತಿ ಹೆಡ್ಡಿಂಗ್ಗಳನ್ನು ನೋಡುವುದು ಮತ್ತು ಅದಕ್ಕೆ ಅನುಗುಣವಾಗಿ ಕೆಲವು ಪ್ರಶ್ನೆಗಳನ್ನು ಸಹ ನೋಡುತ್ತೇವೆ. ಅದೇ ರೀತಿ ಕಥೆ, ಪದ್ಯ, ಪಜಲ್ ಅಥವಾ ಚಟುವಟಿಕೆಗಳನ್ನು ನೀಡಿ ಅದಕ್ಕೆ ಅನುಗುಣವಾಗಿ ಕೆಲವು ಪ್ರಶ್ನೆಗಳನ್ನು ಕೇಳಿದ್ದೇವೆ. ಈ ರೀತಿ ಮಕ್ಕಳಿಗೆ ಲೆವೆಲ್ ವೈಸ್ ಆಗಿ ಕೇಳಬಹುದು. ಲೆವೆಲ್ 1 ಅಂದರೆ ಈಸಿ ಲೆವೆಲ್, ಲೆವೆಲ್ 2 ಅಂದರೆ ಮೀಡಿಯಂ ಲೆವೆಲ್ ಹಾಗೂ ಲೆವೆಲ್ 3 ಅಂದರೆ ಹಾರ್ಡ್ ಲೆವೆಲ್ ಆಗಿ 3 ಹಂತಗಳನ್ನಾಗಿ ಕೇಳಬಹುದು. ಇಲ್ಲಿ ಥೀಮ್ 1 ಹಣಕ್ಕೆ ಸಂಬಂಧಪಟ್ಟಂತೆ 3 ಲೆವೆಲನ್ನು ನೋಡ್ತಾ ಇದ್ದೀವಿ. ಅದೇ ರೀತಿ ಥೀಮ್ 2 ತೂಕಕ್ಕೆ ಸಂಬಂಧಪಟ್ಟಂತೆ 3 ಲೆವೆಲ್ಗಳನ್ನು ನೋಡ್ತಾ ಇದ್ದೀವಿ. ಈಗ ಟೀಚೋಪಿಯಾದಲ್ಲಿ ಹಲವಾರು ಸಂಪನ್ಮೂಲಗಳು ಲಭ್ಯವಿರುತ್ತದೆ. ಅದಕ್ಕೆ ಅನುಗುಣವಾಗಿ ಯೋಜನೆ ಆಧಾರಿತ ಕಲಿಕಾ ಚಟುವಟಿಕೆಗಳು, ಅಭ್ಯಾಸ ಹಾಳೆಗಳು. ಈ ಅಭ್ಯಾಸ ಹಾಳೆಗಳಲ್ಲಿ 40ರಿಂದ 50 ಪ್ರಶ್ನೆಗಳಿರುತ್ತವೆ ಮತ್ತು ಅದಕ್ಕೆ ಉತ್ತರವೂ ಸಹ ಇರುತ್ತದೆ. ಪಾಠ ಯೋಜನೆ, ಅದೇ ರೀತಿ ಎಕ್ಸ್ಪ್ಲೈನರ್ ವಿಡಿಯೋಸ್ಗಳು, ಅದರಂತೆ ಪರಿಕಲ್ಪನಾ ನಕ್ಷೆ, ಈ ಎಲ್ಲ ಸಂಪನ್ಮೂಲಗಳು ನಮ್ಮ ಟೀಚೋಪಿಯಾ ಆ್ಯಪ್ನಲ್ಲಿ ಲಭ್ಯವಿರುವುದರಿಂದ ಇದನ್ನು ಬಳಕೆ ಮಾಡಿಕೊಳ್ಳಿ. ಧನ್ಯವಾದಗಳು.